ಎಲ್ಲರಿಗೂ ನಮಸ್ಕಾರ. 2020-21ನೇ ಸಾಲಿಗೆ ಪ್ರಥಮ PUC ವಿಭಾಗಗಳಿಗೆ ಪ್ರವೇಶ ಪಡೆದಿರುವ ರಾಜ್ಯದ ಎಲ್ಲ ವಿದ್ಯಾರ್ಥಿಗಳಿಗೆ ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ಪರವಾಗಿ ಸ್ವಾಗತ. ವಿದ್ಯಾರ್ಥಿಗಳೇ, ಈ ಶೈಕ್ಷಣಿಕ ಸಾಲಿನಲ್ಲಿ ತರಗತಿಗಳು ಸಕಾಲದಲ್ಲಿ ಪ್ರಾರಂಭವಾಗಿರೋದಿಲ್ಲ. ಕಾರಣ ಕೋವಿಡ್ ವೈರಸ್ನ ಹರಡುವಿಕೆಯಿಂದ ವಿದ್ಯಾರ್ಥಿಗಳಿಗೆ ಸೋಂಕು ತಗುಲಬಹುದೆಂಬ ಭಯದಿಂದ ಇಲಾಖೆಯು ಮುನ್ನೆಚ್ಚರಿಕೆ ಕ್ರಮವನ್ನು ವಹಿಸಿ ಈ ಸಾಲಿನ ತರಗತಿಗಳನ್ನು ಮುಂದೂಡಿದೆ. ಆದರೆ ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕ ಚಟುವಟಿಕೆಗಳು ಹಿಂದುಳಿಯಬಾರದು, ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿಯಾದಂಥ ತೊಂದರೆ ಉಂಟಾಗಬಾರದು ಎನ್ನುವ ಉದ್ದೇಶದಿಂದ ಇಲಾಖೆ ಈಗಾಗಲೇ ದ್ವಿತೀಯ PUC ವಿದ್ಯಾರ್ಥಿಗಳಿಗೆ ದಕ್ಷಿಣ ಕನ್ನಡ ಜಿಲ್ಲಾ ಪದವಿ ಪೂರ್ವ ಕಾಲೇಜುಗಳ ಪ್ರಾಚಾರ್ಯರ ಸಂಘಕ್ಕೆ ಎಲ್ಲ ವಿಷಯಗಳ ವಿಡಿಯೋ ತರಗತಿಗಳನ್ನು ಸಿದ್ಧಪಡಿಸಿ ಯೂಟ್ಯೂಬ್ ಚಾನಲ್ ಮೂಲಕ ಅಪ್ಲೋಡ್ ಮಾಡಲು ವಹಿಸಿರುತ್ತದೆ. ಅದರಂತೆ ಈಗಾಗಲೇ ದ್ವಿತೀಯ PUCಯ ಎಲ್ಲ ವಿಷಯಗಳ ಪಾಠಗಳು ಯೂಟ್ಯೂಬ್ ಚಾನಲ್ನಲ್ಲಿ ಅಪ್ಲೋಡ್ ಮಾಡಿ ವಿದ್ಯಾರ್ಥಿಗಳು ಕಲಿಯುತ್ತಿದ್ದಾರೆ. ಅದೇ ರೀತಿ ಪ್ರಥಮ PUC ವಿದ್ಯಾರ್ಥಿಗಳಿಗೂ ಎಲ್ಲ ವಿಷಯಗಳನ್ನು ವಿಡಿಯೋ ರೆಕಾರ್ಡಿಂಗ್ ಮಾಡಿ ಯೂಟ್ಯೂಬ್ ಮೂಲಕ ಬಿತ್ತರಿಸಬೇಕೆನ್ನುವಂಥ ಉದ್ದೇಶದಿಂದ ಒಂದೊಂದು ವಿಷಯಗಳನ್ನು ಒಂದೊಂದು ಜಿಲ್ಲೆಗೆ ನೀಡಿರುತ್ತದೆ. ಅದರಂತೆ ಪ್ರಥಮ PUC ಜಾಗತಿಕ ಇತಿಹಾಸದ ವಿಷಯವನ್ನು ತುಮಕೂರು ಜಿಲ್ಲೆಗೆ ನೀಡಿದ್ದು, ಈ ಒಂದು ವಿಷಯವನ್ನು ನಾವು ಅತ್ಯಂತ ಯಶಸ್ವಿಯಾಗಿ ನಡೆಸಿಕೊಡುತ್ತೇವೆ ಎನ್ನುವಂಥ ಭರವಸೆಯನ್ನು ನೀಡುತ್ತಾ ಈ ಕಾರ್ಯವನ್ನು ನಮಗೆ ನಿಯೋಜಿಸಿದಂತಹ ನಮ್ಮ ಇಲಾಖೆಯ ನಿರ್ದೇಶಕರಾದಂತಹ ಸ್ನೇಹಾಲ್ರವರಿಗೆ ನಮ್ಮ ಜಿಲ್ಲೆಯ ಪರವಾಗಿ ಅತ್ಯಂತ ಅನಂತ ಧನ್ಯವಾದಗಳು. ಹಾಗೆ ಈ ವಿಡಿಯೋ ತರಗತಿಗಳನ್ನು ನಡೆಸಲು ಎಲ್ಲ ರೀತಿಯಾದಂತಹ ಮಾರ್ಗದರ್ಶನ ಸಹಕಾರವನ್ನು ನೀಡುತ್ತಿರುವ ನಮ್ಮ ಜಿಲ್ಲೆಯ ಮಾನ್ಯ ಉಪನಿರ್ದೇಶಕರಾದಂತಹ HK ನರಸಿಂಹಮೂರ್ತಿ ಸರ್ ಅವರಿಗೆ ಹಾಗೂ ಪ್ರಾಚಾರ್ಯ ಸಂಘದ ಅಧ್ಯಕ್ಷರಾದಂತಹ ಸಿದ್ಧಲಿಂಗಪ್ಪ ಸರ್ ಅವರಿಗೆ ಹಾಗೂ ಇತಿಹಾಸ ವಿಷಯದ ಅಧ್ಯಾಯವಾರು ಪಡೆದುಕೊಂಡು ವಿಡಿಯೋ ತರಗತಿಗಳನ್ನು ನೀಡಲು ಸಿದ್ಧರಾಗಿರತಕ್ಕಂತಹ ನನ್ನ ಜಿಲ್ಲೆಯ ನನ್ನೆಲ್ಲ ಇತಿಹಾಸ ಸಹೋದ್ಯೋಗಿಗಳಿಗೆ ನಾನು ಆಭಾರ ಮನ್ನಣೆಗಳನ್ನು ಸಲ್ಲಿಸುತ್ತಾ ಮೊದಲನೇ ಅಧ್ಯಾಯವಾದಂತಹ ಪೀಠಿಕೆ, ಇತಿಹಾಸದ ಅರ್ಥ, ಇತಿಹಾಸದ ವ್ಯಾಖ್ಯಾನಗಳು ಮತ್ತು ಇತಿಹಾಸದ ಅಧ್ಯಯನದಿಂದ ಆಗ್ತಕ್ಕಂತಹ ಪ್ರಯೋಜನಗಳು ಎನ್ನುವಂತಹ ಅಧ್ಯಾಯವನ್ನು ನಾನು ನಡೆಸಿಕೊಡಲಿದ್ದೇನೆ. ನನ್ನ ಹೆಸರು ಡಾಕ್ಟರ್ JV ಗೋಪಾಲ್, ಇತಿಹಾಸ ಉಪನ್ಯಾಸಕರು, ಸರ್ಕಾರಿ ಪದವಿ ಪೂರ್ವ ಕಾಲೇಜು, ಚೇಳೂರು, ಗುಬ್ಬಿ ತಾಲೂಕು, ತುಮಕೂರು ಜಿಲ್ಲೆ. ವಿದ್ಯಾರ್ಥಿಗಳೇ, ಪ್ರಥಮ PUCಗೆ ದಾಖಲಾಗಿರುವ ತಮಗೆ ಜಗತ್ತಿನ ಇತಿಹಾಸ, ಜಾಗತಿಕ ಇತಿಹಾಸ ಅಥವಾ ವರ್ಲ್ಡ್ ಹಿಸ್ಟ್ರಿಯನ್ನು ನಿಮಗೆ ಇಡಲಾಗಿದೆ. ಈ ಜಾಗತಿಕ ಇತಿಹಾಸ, ಜಗತ್ತಿನ ಇತಿಹಾಸವನ್ನು ಭಾರತೀಯ ವಿದ್ಯಾರ್ಥಿಗಳಾದಂಥ ನಮಗೆ, ಕರ್ನಾಟಕದ ವಿದ್ಯಾರ್ಥಿಗಳಾದಂಥ ನಮಗೆ ಏಕೆ ಇಟ್ಟಿದ್ದಾರೆ? ನಾವು ಕನ್ನಡಿಗರು, ನಾವು ಭಾರತೀಯರು, ನಮಗೆ ಏಕೆ ಮೊದಲನೇ PUCಯಲ್ಲಿ ನಮ್ಮ ರಾಜ್ಯದ ಸ್ಥಳೀಯ ಇತಿಹಾಸವನ್ನು ಇಟ್ಟಿಲ್ಲ, ನಮ್ಮ ದೇಶದ ಇತಿಹಾಸವನ್ನು ಇಟ್ಟಿಲ್ಲ ಎನ್ನುವ ಅನುಮಾನಗಳು ನಿಮ್ಮಲ್ಲಿ ಮೂಡಬಹುದು. ವಿದ್ಯಾರ್ಥಿಗಳೇ, ನಾವು ವಾಸ ಮಾಡುತ್ತಿರುವುದು ನಮ್ಮ ರಾಜ್ಯದಲ್ಲೇ ಆದರೂ, ನಮ್ಮ ದೇಶದಲ್ಲೇ ಆದರೂ ನಾವು ಪ್ರಪಂಚದಲ್ಲಿ ವಾಸ ಮಾಡುವವರಾಗಿದ್ದೇವೆ. ಹಾಗಾಗಿ ಈ ಪ್ರಪಂಚದ ಇತಿಹಾಸವನ್ನು ನಾವು ವಿಶಾಲ ಅರ್ಥದಲ್ಲಿ ನಾವು ಗ್ರಹಿಸಿಕೊಳ್ಳಬೇಕು. ಪ್ರಪಂಚದ ಕಲ್ಪನೆಯಲ್ಲಿ ದೇಶದ ಇತಿಹಾಸವನ್ನು, ದೇಶದ ಕಲ್ಪನೆಯಲ್ಲಿ ನಮ್ಮ ರಾಜ್ಯದ ಇತಿಹಾಸವನ್ನು ನಾವು ಗ್ರಹಿಸಿಕೊಳ್ಳುತ್ತೇವೆ. ಪ್ರಪಂಚದ ಇತಿಹಾಸದಲ್ಲಿ ನಮ್ಮ ದೇಶದ ಮತ್ತು ನಮ್ಮ ರಾಜ್ಯದ ಕೆಲವು ವಿಚಾರಗಳನ್ನು ಅಲ್ಲಲ್ಲಿ ಸೂಕ್ಷ್ಮವಾಗಿ ನಾವು ಪರಿಚಯಿಸುತ್ತೇವೆ. ಆದರೆ ದ್ವಿತೀಯ PUCಯಲ್ಲಿ ನಮ್ಮ ದೇಶದ ಮತ್ತು ನಮ್ಮ ರಾಜ್ಯದ ಇತಿಹಾಸವನ್ನೇ ನಾವು ವಿಶ್ಲೇಷಣಾತ್ಮಕವಾಗಿ, ವಿವರವಾಗಿ ಅಧ್ಯಯನ ಮಾಡುತ್ತೇವೆ. ವಿದ್ಯಾರ್ಥಿಗಳೇ, ನಿಮಗೆ ಪ್ರಥಮ PUCಗೆ ಇಟ್ಟಿರುವ ಈ ವರ್ಲ್ಡ್ ಹಿಸ್ಟ್ರಿ ಅಥವಾ ಜಾಗತಿಕ ಇತಿಹಾಸ ಎಂಬ ಈ ಪುಸ್ತಕದ ಮುಖಪುಟವನ್ನು ನೀವು ನೋಡಿದರೆ, ಗ್ರಹಿಸಿದರೆ, ಈ ಜಗತ್ತಿನ ಇತಿಹಾಸದಲ್ಲಿ ಏನಿದೆ, ನಾವು ಏನನ್ನು ಅಧ್ಯಯನ ಮಾಡುತ್ತೇವೆ, ನಾವು ಏನನ್ನು ಕಲಿತುಕೊಳ್ಳುತ್ತೇವೆ ಎಂಬುದನ್ನು ನೀವು ಅರ್ಥ ಮಾಡಿಕೊಳ್ಳಬಹುದು. ವಿದ್ಯಾರ್ಥಿಗಳೇ, ಮೊದಲನೇದಾಗಿ ನೋಡಿ, ಕೆಳಭಾಗದಿಂದ ಜವಾಹರ್ಲಾಲ್ ನೆಹರೂರವರು ಹೇಳುವ ರೀತಿಯಲ್ಲಿ ಅನಾಗರಿಕತೆಯಿಂದ ನಾಗರಿಕತೆ ಹಂತವನ್ನು ತಲುಪಿದ ಮನುಷ್ಯ ತೀರಾ ಕೆಳಸ್ಥಿತಿಯಿಂದ ಈ ಮೇಲಿನ ಹಂತವನ್ನು ತಲುಪಿದ್ದಾನೆ ಎನ್ನುವ ಅರ್ಥದಲ್ಲಿ ಮನುಷ್ಯನ ಬದುಕು ತೀರ ಕಾಡು ಸ್ಥಿತಿಯಿಂದ ಕೆಳಸ್ಥಿತಿಯಿಂದ ಪ್ರಾರಂಭವಾಗಿದೆ ಎಂಬುದನ್ನು ನಾವಿಲ್ಲಿ ಗ್ರಹಿಸಿಕೊಳ್ಳಬಹುದು. ಮೊದಲನೇದಾಗಿ ನೋಡಿ, ಇಲ್ಲಿ ಇದು ಭೂಮಿಯ ಚಿತ್ರ.
ಈ ಭೂಮಿಯ ಸುತ್ತಲೂ ಬೆಳಕಿನ ಪ್ರಖರತೆ ಇದೆ. ಅಂದರೆ ಕೋಟ್ಯಾನುಕೋಟಿ ವರ್ಷಗಳ ಹಿಂದೆ, 460 ಬಿಲಿಯನ್ ವರ್ಷಗಳ ಹಿಂದೆ ಈ ಭೂಮಿ ಒಂದು ಉರಿಯುವ ಗೋಳದಂತಿತ್ತು. ಉರಿಯುವ ಗೋಳದಂತಿದ್ದಂತಹ ಈ ಭೂಮಿ 460 ಬಿಲಿಯನ್ ವರ್ಷಗಳ ಹಿಂದೆ ಮಹಾಸ್ಫೋಟ ಉಂಟಾಯಿತು. ಮಹಾಸ್ಫೋಟ ಉಂಟಾಗಿ ಇದು ಘನರೂಪವನ್ನು ತಾಳಿತು. ಭೂಮಿಯ ಸೃಷ್ಟಿಯಾಯಿತು. ಭೂಮಿಯ ಮೇಲೆ ವಾತಾವರಣ ನಿರ್ಮಾಣವಾಯಿತು. ಭೂಮಿಯ ಮೇಲೆ ದ್ಯುತಿ ಸಂಶ್ಲೇಷಣೆ ಕ್ರಿಯೆ ಉಂಟಾಯಿತು. ಭೂಮಿಯ ಮೇಲೆ ಅನೇಕ ಜೀವ ಪ್ರಭೇದಗಳು ಜನಿಸಿದವು. ಭೂಮಿಯ ಮೇಲೆ ಪ್ರಪಂಚದ ವಿವಿಧ ಭಾಗಗಳಲ್ಲಿ ಜೀವ ಪ್ರಭೇದಗಳೊಡನೆ ಈ ಮನುಷ್ಯ ಜೀವ ಪ್ರಭೇದವು ಕೂಡ ಸೃಷ್ಟಿಸಲ್ಪಟ್ಟಿತು. ಹಾಗಾಗಿ ಪ್ರಪಂಚದ ವಿವಿಧ ಭಾಗಗಳಲ್ಲಿ ಹೇಗೆ ಮನುಷ್ಯನು ತನ್ನ ಬದುಕನ್ನು ಪ್ರಾರಂಭ ಮಾಡಿದನು, ಭೂಮಿ ಹೇಗೆ ನಿರ್ಮಾಣವಾಯಿತು, ಭೂಮಿ ಹೇಗೆ ಅಸ್ತಿತ್ವಕ್ಕೆ ಬಂದಿತು, ಭೂಮಿ ಹೇಗೆ ಸೃಷ್ಟಿಯಾಯಿತು ಎಂಬುದನ್ನು ನಾವು ಈ ಪ್ರಪಂಚದ ಇತಿಹಾಸದಲ್ಲಿ 2ನೇ ಅಧ್ಯಾಯದಲ್ಲಿ ನಾವು ಗ್ರಹಿಸಿಕೊಳ್ಳುತ್ತೇವೆ. ಇದು ಬಹಳ ಮುಖ್ಯವಾದಂಥ ವಿಷಯ. ಚರಿತ್ರೆ ವಿದ್ಯಾರ್ಥಿಗಳಾದಂಥ ನಿಮಗೆ ಆಶ್ಚರ್ಯವಾಗಬಹುದು. ಇದು ವಿಜ್ಞಾನದ ವಿಷಯ. ಭೂಮಿ ಹೇಗೆ ಉಗಮವಾಯಿತು, ಭೂಮಿ ಹೇಗೆ ನಿರ್ಮಾಣವಾಯಿತು, ಭೂಮಿ ಹೇಗೆ ರಚನೆ ಆಯಿತು ಎಂಬ ವಿಚಾರಗಳನ್ನು ಭೌತಶಾಸ್ತ್ರದ ವಿದ್ಯಾರ್ಥಿಗಳು ವಿಜ್ಞಾನದಲ್ಲಿ ಅಧ್ಯಯನ ಮಾಡಲಿ ಎಂದು ನೀವು ಭಾವಿಸುವುದಾದರೂ ಇತಿಹಾಸದ ಎಲ್ಲ ಘಟನೆಗಳು ನಡೆದಿರುವುದೇ ಭೂಮಿ ಮೇಲೆ. ಹಾಗಾಗಿ ಈ ಭೂಮಿ ಮೇಲೆ ಮನುಷ್ಯ ವಾಸ ಮಾಡುತ್ತಿದ್ದಾನೆ. ಅದಕ್ಕೂ ಮುಂಚೆ ಈ ಭೂಮಿ ಹೇಗೆ ನಿರ್ಮಾಣವಾಯಿತು, ಈ ಮನುಷ್ಯ ಭೂಮಿ ಮೇಲೆ ಹೇಗೆ ಸೃಷ್ಟಿಯಾದನು, ಈ ಭೂಮಿಯ ವಾತಾವರಣ ಹೇಗೆ ಸೃಷ್ಟಿಯಾಯಿತು ಎಂಬುದನ್ನು ನಾವು ಈ ವಿಚಾರದಲ್ಲಿ, ಈ ವಿಷಯದಲ್ಲಿ, ಈ ವರ್ಷದ ಈ ಒಂದು ಪಠ್ಯಪುಸ್ತಕದಲ್ಲಿ ನಾವು ಅಧ್ಯಯನ ಮಾಡುತ್ತೇವೆ. ಮೊದಲನೇದಾಗಿ ಭೂಮಿಯ ನಿರ್ಮಾಣ ಹೇಗಾಯಿತು ಎಂಬುದನ್ನು ನಾವು ಗ್ರಹಿಸಿಕೊಂಡ ಮೇಲೆ ಈ ಭೂಮಿಯ ಮೇಲೆ ಜನ್ಮ ತಳೆದಂಥ ಜೀವ ಪ್ರಭೇದಗಳು ಯಾವುವು, ಯಾವ ಜೀವ ಪ್ರಭೇದಗಳು ಮೊದಲು ಜನ್ಮ ತಾಳಿದವು, ಯಾವ ಜೀವ ಪ್ರಭೇದಗಳು ವಿಕಸನಗೊಂಡವು ಎಂಬುದನ್ನೆಲ್ಲನೂ ಕೂಡ ನಾವು ತಿಳಿದುಕೊಳ್ಳುತ್ತಾ ಹೋದ ಹಾಗೆ ಈ ಭೂಮಿಯ ಮೇಲೆ ಸೃಷ್ಟಿಯಾದಂತಹ ಜೀವ ಪ್ರಭೇದಗಳಲ್ಲಿ ಈ ಮನುಷ್ಯನು ಕೂಡ ಒಬ್ಬ. ಈ ಮನುಷ್ಯ ಈಗ ಆಧುನಿಕ ಮನುಷ್ಯನಿರುವ ರೀತಿಯಲ್ಲಿ ನವನಾಗರಿಕನಂತೆ ಸೃಷ್ಟಿಯಾದವನಲ್ಲ. ಆತನೂ ಸಹ ಪ್ರಾಣಿಗಳಂತೆ, ಅನಾಗರಿಕನಂತೆ 4 ಕಾಲುಗಳಲ್ಲಿ ನಡೆಯುತ್ತಿದ್ದಂಥ ಮನುಷ್ಯ ನಂತರ ವಿಕಸನವಾಗುತ್ತಾ ಆತ 2 ಕಾಲುಗಳಲ್ಲಿ ನಡೆಯುತ್ತಾ ಬಂದನು. ಮನುಷ್ಯನು ಕೂಡ ಪರಿವರ್ತನೆ ಆಗುತ್ತಾ ಬಂದನು. ಮನುಷ್ಯನು ಕೂಡ ಬದಲಾವಣೆ ಆಗುತ್ತಾ ಬಂದನು. ಹೇಗೆ ಭೂಮಿಯ ಮೇಲೆ ಮನುಷ್ಯ ಜೀವಿ ಸೃಷ್ಟಿಯಾದನು, ಮನುಷ್ಯನು ಹೇಗೆ ಮನುಷ್ಯ ರೂಪವನ್ನು ತಾಳಿದನು, ಪ್ರಾಣಿ ರೂಪದಲ್ಲಿದ್ದಂಥ ಮನುಷ್ಯ ಹೇಗೆ ಮನುಷ್ಯತ್ವದ ರೂಪವನ್ನು ಪಡೆದನು, ಹೇಗೆ ಅವನ ಮನೋವಿಕಾಸವಾಯಿತು, ಹೇಗೆ ಅವನ ಬುದ್ಧಿಶಕ್ತಿ ವಿಕಾಸವಾಯಿತು, ಹೇಗೆ ಆತನ ಮೆದುಳು ವೃದ್ಧಿಯಾಯಿತು, ಹೇಗೆ ಆತನ ಆಲೋಚನಾ ಕ್ರಮಗಳು ವಿಸ್ತಾರಗೊಂಡವು ಎಂಬುದನ್ನು ನಾವು ಇಲ್ಲಿ ಅಧ್ಯಯನ ಮಾಡುತ್ತೇವೆ. ಆನಂತರ ಮನುಷ್ಯನ ಬುದ್ಧಿಶಕ್ತಿ, ಆಲೋಚನಾ ಶಕ್ತಿ, ಮೆದುಳಿನ ಶಕ್ತಿ, ಗ್ರಹಿಕೆ ಶಕ್ತಿ ಇವೆಲ್ಲವೂ ಕೂಡ ಏನು ಅಂದರೆ ವಿಸ್ತಾರವಾದಂತೆ ಬೆಳವಣಿಗೆ ಆಗುತ್ತಾ ಬಂದಂತೆ ಮೊದಲು ಆರಂಭದಲ್ಲಿ ಮನುಷ್ಯ ಅಲೆಮಾರಿಯಾಗಿದ್ದಂಥ ಮನುಷ್ಯ ಕ್ರೂರಿಯಾಗಿದ್ದನು. ಆತ ಸಂಘರ್ಷ ಜೀವಿಯಾಗಿದ್ದನು. ಆತ ತನ್ನ ಕ್ರೂರತನವನ್ನ, ಅಲೆಮಾರಿತನವನ್ನ, ತನ್ನ ಸಂಘರ್ಷತನವನ್ನು ಬಿಟ್ಟು ಆತ ಏನ್ ಮಾಡ್ತಾನೆ ಅಂತಂದ್ರೆ ತಾನು ಸ್ಥಿರ ಬದುಕನ್ನ ಮಾಡಬೇಕು, ಸಾಂಘಿಕ ಬದುಕನ್ನ ಮಾಡಬೇಕು, ಶಾಂತಿಯುತವಾದಂಥ ಬದುಕನ್ನ ಮಾಡಬೇಕು ಅಂತೇಳಿ ಸ್ಥಿರ ಬದುಕಿನ ಕಡೆಗೆ ಆತ ಏನ್ ಮಾಡ್ತಾನೆ ಅಂದ್ರೆ ತನ್ನ ಪ್ರಯಾಣವನ್ನ ಆರಂಭಿಸ್ತಾನೆ. ಸ್ಥಿರ ಬದುಕನ್ನ ನಡೆಸೋದಕ್ಕೆ ಯಾವ ಸ್ಥಳ ಸೂಕ್ತವಾದದ್ದು ಅಂತೇಳಿ ಮನುಷ್ಯ ಹುಡ್ಕೊಳ್ತಾ ಬಂದಾಗ ಆತನಿಗೆ ನದಿ ತೀರಗಳು ಮನುಷ್ಯನ ಸ್ಥಿರ ಬದುಕಿಗೆ ಸೂಕ್ತವಾದ ಸ್ಥಳಗಳು ಅಂತೇಳಿ ಆತನಿಗೆ ಅನ್ನಿಸಲಾಗಿ ಆತ ಏನ್ ಮಾಡ್ತಾನೆ ಅಂತಂದ್ರೆ ಜಗತ್ತಿನಲ್ಲಿ ನದಿ ತೀರಗಳಿಗೆ ಬಂದು ಆತ ನೆಲೆಸ್ತಾನೆ. ಹಾಗಾಗಿ ಪ್ರಪಂಚದ ಪ್ರಮುಖ ನದಿಗಳಾದಂತಹ ನೈಲ್ ನದಿ ತೀರದಲ್ಲಿ, ಈಜಿಪ್ಟಿನ ನೈಲ್ ನದಿ ತೀರದಲ್ಲಿ, ಮೆಸೊಪೊಟೇಮಿಯಾದ ಯೂಫ್ರಟಿಸ್ ಮತ್ತು ಟೈಗ್ರಿಸ್ ನದಿ ತೀರದಲ್ಲಿ, ಚೀನಾದ ಯಾಂಗ್ಸ್ಟಿಕ್ಯಾಂಗ್ ನದಿ ತೀರದಲ್ಲಿ, ಭಾರತದ ಸಿಂಧೂ ಬಯಲಿನ ನದಿ ತೀರದಲ್ಲಿ, ಹೀಗೆ ಗ್ರೀಕ್ನ ಹೆಜಿಯನ್ ಕೊಳದ ತೀರದಲ್ಲಿ, ರೋಮಿನ ಟೈಬರ್ ನದಿ ತೀರದಲ್ಲಿ ಪ್ರಾಚೀನ ಮಾನವನು ತನ್ನ ಸ್ಥಿರ ಸಾಂಘಿಕ ಬದುಕನ್ನ ಪ್ರಾರಂಭ ಮಾಡಿದನು. ಆನಂತರ ಆತ ಏನ್ ಮಾಡ್ತಾನೆ ಅಂತಂದ್ರೆ ಹಳ್ಳಿಗಳಲ್ಲಿ ವಾಸ ಮಾಡಿದಂತ ಆತ ಹಳ್ಳಿಗಳನ್ನ ನಿರ್ಮಿಸಿಕೊಂಡನು, ನಗರಗಳನ್ನ ನಿರ್ಮಾಣ ಮಾಡಿಕೊಂಡನು, ಕಾನೂನುಗಳ ನಿರ್ಮಾಣ ಮಾಡಿಕೊಂಡನು, ರಾಜರುಗಳನ್ನ ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ ನೇಮಕ ಮಾಡಿಕೊಂಡರು. ಆನಂತರ ಅವರು ತಮ್ಮದೇ ಆದಂತಹ ಕಲೆ ಮತ್ತೆ ವಾಸ್ತುಶಿಲ್ಪವನ್ನ ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ ಜಗತ್ತಿಗೆ ಪರಿಚಯ ಮಾಡಿಕೊಟ್ರು. ಸಂಸ್ಕೃತಿಗಳನ್ನ ಅನಾವರಣಗೊಳಿಸಿಕೊಂಡ್ರು, ನಾಗರಿಕತೆಗಳನ್ನ ಹುಟ್ಟಾಕೊಂಡ್ರು, ಕಾನೂನುಗಳನ್ನ ಅವ್ರು ಏನ್ ಮಾಡಿದ್ರು ಕ್ರೋಢೀಕರಿಸಿಕೊಂಡ್ರು. ಆನಂತರ ಮನುಷ್ಯ ಏನು ಅಂದ್ರೆ ಹಂತ ಹಂತವಾಗಿ ವಿಜ್ಞಾನದ ಕಡೆಗೆ, ಪ್ರಗತಿಯ ಕಡೆಗೆ, ಪರಿಪೂರ್ಣತೆ ಕಡೆಗೆ ಸಾಗಿದ ಎಂಬುದು ಈ ಪಿರಮಿಡಿನ ಒಂದು ಸಂಕೇತ. ಆನಂತರ ಹೀಗೆ ನದಿ ತೀರಗಳಲ್ಲಿ ಸ್ಥಿರ ಬದುಕನ್ನು ಪ್ರಾರಂಭ ಮಾಡಿದಂತಹ ಆತ, ನದಿ ತೀರದಲ್ಲಿ ತನ್ನ ಬುದ್ಧಿಶಕ್ತಿಯನ್ನು ವಿಶಾಲ ಮಾಡಿಕೊಂಡಂತಹ ಆತ, ಸ್ಥಿರವಾದಂತಹ ಒಂದು ಸಾಂಘಿಕವಾದ ಬದುಕನ್ನು ಕಟ್ಟಿಕೊಂಡಂತಹ ಆತ ಮಹಾನ್ ಬುದ್ಧಿವಂತನೇ ಆದಂತಹ ಆತ ಜ್ಞಾನಿ ಆದಂತಹ ಆತ ವಿಶ್ವವಿದ್ಯಾಲಯಗಳನ್ನು ಸ್ಥಾಪನೆ ಮಾಡ್ಕೊಳ್ತಾನೆ. ಮಧ್ಯಯುಗದ ವೇಳೆಗೆ ಜಗತ್ತಿನಲ್ಲಿ ಅನೇಕ ವಿಶ್ವವಿದ್ಯಾಲಯಗಳು ಜ್ಞಾನದ ಕೇಂದ್ರಗಳಾಗಿ ಅಸ್ತಿತ್ವಕ್ಕೆ ಬಂದವು. ಅವುಗಳಲ್ಲಿ ಬಹಳ ಮುಖ್ಯವಾದಂತಹ ವಿಶ್ವವಿದ್ಯಾಲಯಗಳೆಂದರೆ ಕೇಂಬ್ರಿಡ್ಜ್ ವಿಶ್ವವಿದ್ಯಾಲಯ, ಆಕ್ಸ್ಫರ್ಡ್ ವಿಶ್ವವಿದ್ಯಾಲಯ, ಸಾಲಮಂಕಾ ವಿಶ್ವವಿದ್ಯಾಲಯ,
ವಿಶ್ವವಿದ್ಯಾಲಯ, ರೋಮ್ ಯೂನಿವರ್ಸಿಟಿ, ವೆನಿಸ್ ಯೂನಿವರ್ಸಿಟಿ, ಈ ಥರದ ವಿಶ್ವವಿದ್ಯಾಲಯಗಳೆಲ್ಲವೂ ಕೂಡ ಜಗತ್ತಿನಲ್ಲಿ ಅಸ್ತಿತ್ವಕ್ಕೆ ಬಂದವು. ಇವುಗಳು ಜ್ಞಾನದ ಕೇಂದ್ರಗಳಾದವು. ಆಧುನಿಕ ಯುಗದಲ್ಲಿ ಜ್ಞಾನದ ಕ್ರಾಂತಿಯೇ ಉಂಟಾಯಿತು. ಮನುಷ್ಯ ಪ್ರಕೃತಿ ಎಲ್ಲ ರಹಸ್ಯಗಳೆಲ್ಲವೂ ಕೂಡ ಭೇದಿಸಿ ಜ್ಞಾನವನ್ನು ತನ್ನದಾಗಿಸಿಕೊಂಡನು. ಜ್ಞಾನವನ್ನು ತನ್ನದಾಗಿಸಿಕೊಂಡಂತಹ ಮನುಷ್ಯ ಈ ಪ್ರಪಂಚವನ್ನೇ ಜಯಿಸಬೇಕೆನ್ನುವಂತಹ ಒಂದು ಮನೋಭಾವನೆಯನ್ನು ಬೆಳೆಸಿಕೊಂಡನು. ಪ್ರಪಂಚವನ್ನು ಜಯಿಸಬೇಕು, ಪ್ರಪಂಚವನ್ನು ತನ್ನ ಕಪಿಮುಷ್ಟಿಯಲ್ಲಿ ಹಿಡಿದಿಟ್ಟುಕೊಳ್ಳಬೇಕು, ಪ್ರಪಂಚದಲ್ಲಿ ತಾನು ಶಕ್ತಿಶಾಲಿ, ತಾನು ಪ್ರಬಲಶಾಲಿ, ತಾನು ಏಕೈಕ ವ್ಯಕ್ತಿ, ತನ್ನ ರಾಷ್ಟ್ರ ಬಲಿಷ್ಠ ರಾಷ್ಟ್ರ, ತನ್ನ ಪ್ರದೇಶ ಬಲಿಷ್ಠ ಪ್ರದೇಶ ಎನ್ನುವಂಥ ಒಂದು ಭಾವನೆಯನ್ನು ತೋರಿಸಿಕೊಳ್ಳಲು ತಾನು ಪ್ರಯತ್ನಿಸಿದಾಗ, ಆ ಹಂತವನ್ನು ತಲುಪಿದಾಗ ಜಗತ್ತಿನಲ್ಲಿ 2 ಮಹಾಯುದ್ಧಗಳು ಕೂಡ ಉಂಟಾದವು. ಇದು ಮಹಾಯುದ್ಧಗಳ ಸಂಕೇತ. 1 ಮತ್ತು 2ನೇ ಮಹಾಯುದ್ಧಗಳು ಜಗತ್ತಿನಲ್ಲಿ ನಡೆಯಿತು. ಜಗತ್ತು ಸರ್ವನಾಶವಾಯಿತು. ಜಗತ್ತು ಸರ್ವನಾಶವಾಗುವಂಥ ಒಂದು ಹಂತವನ್ನು ತಲುಪಿದಾಗ ಈ ಮಾನವನೇ ಜಗತ್ತು ಸರ್ವನಾಶ ನನ್ನಿಂದ ಆಗುವುದು ಬೇಡ ಎಂದು ಆತ ಏನ್ ಮಾಡ್ತಾನೆ ಅಂತಂದ್ರೆ, ಜಗತ್ತನ್ನು ಉಳಿಸ್ಕೊಳ್ಳೋದಕ್ಕೋಸ್ಕರ, ಜಗತ್ತಿನಲ್ಲಿ ಶಾಂತಿನ ಸ್ಥಾಪನೆ ಮಾಡೋದಕ್ಕೋಸ್ಕರ, ಜಗತ್ತಿನಲ್ಲಿ ಶಾಂತಿ ಸಹಬಾಳ್ವೆಯನ್ನು ನೆಲೆಸಿಕೊಳ್ಳೋದಕ್ಕೋಸ್ಕರ ಅಂತಾರಾಷ್ಟ್ರೀಯ ಶಾಂತಿ ಸಂಘಟನೆಗಳಾದಂಥ ರಾಷ್ಟ್ರಸಂಘ ಮತ್ತು ವಿಶ್ವಸಂಸ್ಥೆಗಳನ್ನು ಸ್ಥಾಪಿಸ್ಕೊಳ್ತಾನೆ. ಕೊನೆಯದಾಗಿ ನೋಡಿ ವಿದ್ಯಾರ್ಥಿಗಳೇ, ಈ 2 ಬಿಳಿಯ ಪಾರಿವಾಳಗಳಿದ್ದಾವಲ್ಲ, ಈ 2 ಬಿಳಿಯ ಪಾರಿವಾಳಗಳು ಯಾವುದರ ಸಂಕೇತ ಅಂತಂದ್ರೆ ಜಗತ್ತಿನಲ್ಲಿ ಶಾಂತಿ. ಜಗತ್ತಿನ ಯಾವುದೇ ಮೂಲೆಯಲ್ಲಿ ವಾಸ ಮಾಡ್ತಕ್ಕಂಥ ಮನುಷ್ಯನೂ ಕೂಡ ಶಾಂತಿಯುತವಾಗಿ, ಸೌಹಾರ್ದಯುತವಾಗಿ, ಸಹಬಾಳ್ವೆಯಿಂದ ಬದುಕಬಹುದು. ಬದುಕುವುದೇ ಮನುಷ್ಯನ ನಿಜವಾದಂಥ ಗುರಿ ಎಂಬುದನ್ನು ಸಂಕೇತಿಸುವುದೇ ಇದಾಗಿದೆ. ಹಾಗಾಗಿ ವಿದ್ಯಾರ್ಥಿಗಳೇ, ಈ ಭೂಮಿ ಹೇಗೆ ಉಗಮವಾಯಿತು, ಭೂಮಿ ಹೇಗೆ ಅಸ್ತಿತ್ವಕ್ಕೆ ಬಂದಿತು, ಭೂಮಿಯ ಮೇಲೆ ಜನಜೀವನ ಹೇಗೆ ಪ್ರಾರಂಭವಾಯಿತು, ಎಷ್ಟು ಖಂಡಗಳಿವೆ, ಭೂಮಿಯ ಮೇಲೆ ಅವತರಿಸಿದಂಥ ಜೀವಿಗಳಲ್ಲಿ ಮನುಷ್ಯ ಹೇಗೆ ಶ್ರೇಷ್ಠ ಜೀವಿಯಾದನು, ಮನುಷ್ಯನು ಹೇಗೆ ನಗರಗಳನ್ನು ಕಟ್ಟಿಕೊಂಡನು, ಕಲೆ ಮತ್ತು ವಾಸ್ತುಶಿಲ್ಪವನ್ನು ನಿರ್ಮಿಸಿದನು, ಕೊಡುಗೆಗಳನ್ನು ನೀಡಿದನು, ವಿಶ್ವವಿದ್ಯಾಲಯಗಳನ್ನು ನಿರ್ಮಿಸಿದನು, ಜ್ಞಾನವನ್ನು ಆವಿಷ್ಕರಿಸಿದನು, ಜ್ಞಾನವನ್ನು ಆವಿಷ್ಕರಿಸಿದಂತಹ ಆತ ಯುದ್ಧಗಳನ್ನು ಮಾಡುವ ಮಟ್ಟಕ್ಕೆ ಹೇಗೆ ತಲುಪಿದನು, ಯುದ್ಧಗಳೇ ತಪ್ಪು ಎನ್ನುವಂಥ ನಿರ್ಧಾರವನ್ನು ಮಾಡಿದಂಥ ಆತ ಜಗತ್ತಿನಲ್ಲಿ ಶಾಂತಿಯನ್ನು ಸ್ಥಾಪನೆ ಮಾಡಿಕೊಳ್ಳುವಂಥ ನಿಟ್ಟಿನಲ್ಲಿ ಆಲೋಚನೆ ಮಾಡಿದನು. ಇವತ್ತು ಜಗತ್ತಿಗೆ ಶಾಂತಿ ಎಂಬುದೇ ಅಲ್ಟಿಮೇಟ್ ಅನ್ನುವಂಥ ಒಂದು ಹಂತಕ್ಕೆ ಮನುಷ್ಯ ಬಂದಿದ್ದಾನೆ. ಹಾಗಾಗಿ ಈ ಜಗತ್ತಿನ ಇತಿಹಾಸದ ಈ ಎಲ್ಲ ವಿಷಯಗಳನ್ನು ಕೂಡ ನೀವೇನು ಅಂತಂದರೆ ಅರ್ಥವನ್ನು ಮಾಡ್ಕೊಳ್ತೀರಾ. ಇದು ಬಹಳ ಮುಖ್ಯವಾದಂತಹ ವಿಷಯ ಕೂಡ ಆಗಿದೆ. ಈ ವಿಷಯ ನಿಮ್ಗೆ ಏನು ಅಂತಂದ್ರೆ, ನಿಮ್ಮ ಮುಂದಿನ ಒಂದು ಭವಿಷ್ಯಕ್ಕೆ ಈ ಒಂದು ಜಾಗತಿಕ ಇತಿಹಾಸ ನಿಮ್ಗೆ ಎಲ್ಲ ರೀತಿಯಲ್ಲೂ ಕೂಡ ಸಹಕಾರಿ ಆಗುತ್ತೆ. ಹಾಗೆ ಕಲಾ ಮತ್ತು ವಾಣಿಜ್ಯ ವಿಭಾಗದ ವಿದ್ಯಾರ್ಥಿಗಳು ಏನು ಈ ವಿಷಯವನ್ನು ತಾವು ಆಯ್ಕೆ ಮಾಡ್ಕೊಂಡಿದ್ದೀರಾ, ನೀವೆಲ್ಲರೂ ಕೂಡ ಲಕ್ಕಿಗಳೇ ಆಗಿದ್ದೀರಾ, ನಿಮ್ಮ ಭವಿಷ್ಯ ಉಜ್ವಲವಾಗಿರುತ್ತೆ ಅಂತೇಳಿ ನನ್ನ ವಿಷಯಕ್ಕೆ ನಾನು ಪ್ರವೇಶವನ್ನು ಮಾಡುತ್ತಿದ್ದೇನೆ. ವಿದ್ಯಾರ್ಥಿಗಳೇ, ಮನುಷ್ಯನ ಬದುಕುವಿಕೆಗೆ ಅನೇಕ ಮೂಲಭೂತ ಸವಲತ್ತುಗಳ ಅವಶ್ಯಕತೆ ಇದೆ. ಅವುಗಳಲ್ಲಿ ಬಹಳ ಮುಖ್ಯವಾಗಿ ಗಾಳಿ, ಆಹಾರ, ನೀರು, ವಸ್ತ್ರ, ವಸತಿ ಇತ್ಯಾದಿ. ಹಾಗೆ ಆಧುನಿಕ ಕಾಲದಲ್ಲಿ ಜ್ಞಾನವೂ ಕೂಡ ಒಂದು ಪ್ರಮುಖವಾದಂಥ ಅಂಶವಾಗಿದೆ. ಮನುಷ್ಯ ತನ್ನ ಜ್ಞಾನಾರ್ಜನೆಯೊಡನೆ ಪ್ರಕೃತಿಯ ರಹಸ್ಯಗಳನ್ನೆಲ್ಲ ಭೇದಿಸುತ್ತಾ ಈ ಹಂತವನ್ನು ತಲುಪಿದ್ದಾನೆ. ಮನುಷ್ಯನ ಬದುಕುವಿಕೆಗೆ ಸಹಕಾರಿಯಾಗುವ ಜ್ಞಾನವನ್ನು ನಾವು ಅಧ್ಯಯನದ ದೃಷ್ಟಿಯಿಂದ 2 ಭಾಗ ಮಾಡುತ್ತೇವೆ. 1 ನೈಸರ್ಗಿಕ ವಿಜ್ಞಾನಗಳು, 2 ಸಮಾಜ ವಿಜ್ಞಾನಗಳು ಅಥವಾ ಮಾನವಿಕ ಶಾಸ್ತ್ರಗಳು. ನೈಸರ್ಗಿಕ ವಿಜ್ಞಾನಗಳ ವಿಭಾಗದಲ್ಲಿ ಭೌತಶಾಸ್ತ್ರ, ಗಣಿತಶಾಸ್ತ್ರ, ಜೀವಶಾಸ್ತ್ರ, ರಸಾಯನಶಾಸ್ತ್ರ, ಸಸ್ಯಶಾಸ್ತ್ರ, ಗಣಕಯಂತ್ರಶಾಸ್ತ್ರ ಮುಂತಾದಂತಹ ವಿಷಯಗಳು ಬರುತ್ತವೆ. ಈ ವಿಜ್ಞಾನದ ವಿಷಯಗಳಲ್ಲಿ ವಿದ್ಯಾರ್ಥಿಗಳು ವಸ್ತುಗಳ ಬಗ್ಗೆ ಕ್ರಮವಾಗಿ ಅಧ್ಯಯನ ಮಾಡುತ್ತಾರೆ. ಅಂದರೆ ಸೈನ್ಸ್ ಇಸ್ ಎ ಸಿಸ್ಟಮ್ಯಾಟಿಕ್ ಸ್ಟಡಿ ಆಫ್ ಥಿಂಗ್ಸ್. ಆದರೆ ಮಾನವಿಕ ಶಾಸ್ತ್ರಗಳಲ್ಲಿ ವಿದ್ಯಾರ್ಥಿಗಳು ಭಿನ್ನವಾದಂತಹ ವಿಷಯಗಳನ್ನು ಅಧ್ಯಯನ ಮಾಡುತ್ತಾರೆ. 2ನೇ ಜ್ಞಾನ ಶಾಖೆ ಆದಂತಹ ಸಮಾಜ ವಿಜ್ಞಾನ ಅಥವಾ ಮಾನವಿಕ ಶಾಸ್ತ್ರಗಳ ವಿಭಾಗದಲ್ಲಿ ಬರುವ ಪ್ರಮುಖ ವಿಷಯಗಳೆಂದರೆ ಇತಿಹಾಸ, ಅರ್ಥಶಾಸ್ತ್ರ, ರಾಜ್ಯಶಾಸ್ತ್ರ, ಸಮಾಜಶಾಸ್ತ್ರ, ತರ್ಕಶಾಸ್ತ್ರ, ಕಾನೂನು ಶಾಸ್ತ್ರ, ಮನಃಶಾಸ್ತ್ರ ಮುಂತಾದಂತಹ ವಿಷಯಗಳು ಈ ಭಾಗದಲ್ಲಿ ಬರುತ್ತವೆ. ಸಮಾಜ ವಿಜ್ಞಾನಗಳು ಅಥವಾ ಮಾನವಿಕ ಶಾಸ್ತ್ರಗಳ ವಿಭಾಗದಲ್ಲಿ ಬರುವ ವಿಷಯಗಳಲ್ಲಿ ಇತಿಹಾಸ ಮೊದಲನೆಯದು ಮತ್ತು ಬಹಳ ಮುಖ್ಯವಾದದ್ದು. ಈ ಇತಿಹಾಸದಲ್ಲಿ ಸರ್ವಕಾಲದಲ್ಲೂ ಪ್ರಗತಿಶೀಲನಾದಂಥ ಮಾನವನೇ ಪ್ರಪಂಚದ ಇತಿಹಾಸದ ಪ್ರಮುಖ ಕಥಾವಸ್ತುವಾಗಿರುತ್ತಾನೆ. ವಿದ್ಯಾರ್ಥಿಗಳೇ, ನೀವು ಶಾಲೆಯ ತರಗತಿಗಳ ಹಂತದಲ್ಲಿ ವಿಜ್ಞಾನದ ವಿಷಯದಲ್ಲಿ ಭೌತಶಾಸ್ತ್ರ, ರಸಾಯನಶಾಸ್ತ್ರ, ಜೀವಶಾಸ್ತ್ರ, ಸಸ್ಯಶಾಸ್ತ್ರಗಳನ್ನು ಒಂದೇ ವಿಷಯದಲ್ಲಿ ಅಧ್ಯಯನ ಮಾಡುತ್ತಿದ್ದೀರಿ. ಹಾಗೆ ಸಮಾಜ ವಿಜ್ಞಾನದಲ್ಲಿ ಇತಿಹಾಸ, ಅರ್ಥಶಾಸ್ತ್ರ, ಪೌರನೀತಿ ಮುಂತಾದಂತಹ ವಿಷಯಗಳು, ಭೂಗೋಳಶಾಸ್ತ್ರ ಮುಂತಾದಂಥ ವಿಷಯಗಳನ್ನು ಒಂದೇ ವಿಷಯದಲ್ಲಿ ಅಂದರೆ ಸಮಾಜ ವಿಜ್ಞಾನದಲ್ಲಿ ಅಧ್ಯಯನ ಮಾಡುತ್ತಿದ್ದೀರಿ. ಆದರೆ PUC ಹಂತದಲ್ಲಿ ಈ ವಿಷಯಗಳನ್ನೇ ಪ್ರತ್ಯೇಕವಾದಂತಹ ಐಚ್ಛಿಕ ವಿಷಯಗಳಾಗಿ ನಾವು ಅಧ್ಯಯನ ಮಾಡುತ್ತೇವೆ. ನೀವು ಅಧ್ಯಯನ ಮಾಡುತ್ತಿದ್ದೀರಿ, ಅಧ್ಯಯನ ಮಾಡಲು ನೀವು ಪ್ರವೇಶ ಪಡೆದಿರುತ್ತೀರಿ. ಕಾರಣವೇನೆಂದರೆ
ಜ್ಞಾನಗಳು ಅನಂತವಾದವು. ಜ್ಞಾನದ ಎಲ್ಲೆ ಅತ್ಯಂತ ವಿಶಾಲವಾದುದು. ಯಾವುದೇ ವಿಷಯಗಳ ಜ್ಞಾನಕ್ಕೆ ಕೊನೆ ಮೊದಲು ಎಂಬುದು ಇಲ್ಲ. ಜ್ಞಾನಗಳು ಎಂಡ್ಲೆಸ್ ಆದಂಥವು. ಆದರೆ ಮನುಷ್ಯನ ಬದುಕುವಿಕೆ ಮಾತ್ರ ನಿಶ್ಚಿತವಾದದ್ದು. ಮನುಷ್ಯ ತನ್ನ ಬದುಕುವಿಕೆಯ ನಿರ್ದಿಷ್ಟವಾದಂಥ ಅವಧಿಯಲ್ಲಿ ತನ್ನ ಬದುಕನ್ನು ಅತ್ಯಂತ ಸುಂದರವಾಗಿ ನಿರ್ಮಿಸಿಕೊಳ್ಳಲು, ಅತ್ಯಂತ ಅರ್ಥಪೂರ್ಣವಾಗಿ ನಿರ್ಮಿಸಿಕೊಳ್ಳಲು ತನಗಿಷ್ಟ ಬಂದಂಥ ಯಾವುದಾದರೂ ಒಂದು ಜ್ಞಾನ ಶಾಖೆಯನ್ನು ಆಯ್ಕೆ ಮಾಡಿಕೊಳ್ಳುತ್ತಾನೆ. ಹಾಗೆಯೇ ತಾವು ಇತಿಹಾಸ ವಿಷಯವನ್ನು ಆಯ್ಕೆ ಮಾಡಿಕೊಂಡಿರ್ತೀರಿ. ಪ್ರಪಂಚದ ಶ್ರೇಷ್ಠ ಜ್ಞಾನ ಶಾಖೆಗಳಲ್ಲಿ ಒಂದಾದಂತಹ ಇತಿಹಾಸ ವಿಷಯವನ್ನು ತಾವು ಆಯ್ಕೆ ಮಾಡಿಕೊಂಡಿರುವುದು ತಮ್ಮ ಭವಿಷ್ಯದ ಉಜ್ವಲತೆಯ ಸಂಕೇತವೂ ಕೂಡ ಆಗಿರುತ್ತದೆ. ಹಾಗಾಗಿ ಈ ಇತಿಹಾಸ ವಿಷಯವನ್ನು ಅಧ್ಯಯನ ಮಾಡಲು ಆಯ್ಕೆ ಮಾಡಿಕೊಂಡಿರುವ ತಮ್ಮೆಲ್ಲರಿಗೂ ಒಳಿತುಂಟಾಗಲಿ, ತಮ್ಮೆಲ್ಲರ ಭವಿಷ್ಯ ಉತ್ತಮವಾಗಿರಲಿ ಎಂದು ಹೇಳುತ್ತಾ ನಾನು ಮೊದಲನೇ ಅಧ್ಯಾಯದ ಇತಿಹಾಸದ ಅರ್ಥ ಎಂಬ ಪದಕ್ಕೆ ನಾನು ಪ್ರವೇಶ ಮಾಡುತ್ತಿದ್ದೇನೆ. ಮನುಷ್ಯನ ಬದುಕುವಿಕೆಗೆ ಅವಶ್ಯಕವಾಗಿರುವ ಜ್ಞಾನ ಶಾಖೆಗಳಲ್ಲಿ ಒಂದು ಹಾಗೂ ಬಹಳ ಪ್ರಮುಖವಾದಂತಹ ಒಂದು ಶಾಖೆ ಎಂದರೆ, ವಿಷಯವೆಂದರೆ ಇತಿಹಾಸ. ಕಲಾ ವಿಭಾಗದ ಮತ್ತು ವಾಣಿಜ್ಯ ವಿಭಾಗದ ವಿದ್ಯಾರ್ಥಿಗಳು ಈ ವಿಷಯವನ್ನು ಆಯ್ಕೆ ಮಾಡಿಕೊಂಡಿರುತ್ತೀರಿ. ತಾವು ಒಳ್ಳೆಯ ನಿರ್ಧಾರವನ್ನೇ ಮಾಡಿರುತ್ತೀರಿ. ಇತಿಹಾಸ ಇದೊಂದು ಶ್ರೇಷ್ಠವಾದಂಥ ಜ್ಞಾನ, ಬಹಳ ಮುಖ್ಯವಾದಂಥ ಒಂದು ವಸ್ತು ವಿಷಯ. ವಿದ್ಯಾರ್ಥಿಗಳ ಭವಿಷ್ಯವನ್ನು ರೂಪಿಸಲು ಯೋಗ್ಯವಾದಂತಹ ಒಂದು ಪ್ರಮುಖವಾದಂಥ ಜ್ಞಾನ ಶಾಖೆಯಾಗಿದೆ. ಈ ಇತಿಹಾಸ ಎಂಬ ಪದಕ್ಕೆ ತನ್ನದೇ ಆದಂತಹ ಅರ್ಥವಿದೆ, ಮೀನಿಂಗ್ ಇದೆ. ಕನ್ನಡದ ಪದ ಇತಿಹಾಸ ಎಂಬುದನ್ನು ಇಂಗ್ಲಿಷ್ನಲ್ಲಿ ಹಿಸ್ಟರಿ ಎಂದು ಕರೆಯುತ್ತೇವೆ. ಇಂಗ್ಲಿಷ್ನ ಹಿಸ್ಟರಿ ಎಂಬ ಪದ ಗ್ರೀಕ್ ಭಾಷೆಯ ಗ್ರೀಕ್ ಪದವಾದ ಹಿಸ್ಟೋರಿಯಾ ಎಂಬ ಪದದಿಂದ ಬಂದಿದೆ. ಹಿಸ್ಟೋರಿಯಾ ಎಂದರೆ ಎನ್ಕ್ವೈರಿ ಎಂದರ್ಥ, ಅಥವಾ ಇನ್ವೆಸ್ಟಿಗೇಷನ್ ಎಂದರ್ಥ, ಅಥವಾ ಸರ್ಚ್ ಎಂದರ್ಥ, ಅಥವಾ ರೀಸನಿಂಗ್ ಎಂದರ್ಥ. ಅಂದರೆ ಗತಕಾಲದಲ್ಲಿ ನಡೆದು ಹೋಗಿರುವ ಘಟನೆಗಳನ್ನು ವಿಚಾರಣೆ ಮಾಡು ಎಂದರ್ಥ, ತನಿಖೆ ಮಾಡು ಎಂದರ್ಥ, ಹುಡುಕು ಎಂದರ್ಥ, ಕಾರಣ ಸಹಿತ ದಾಖಲೆ ಮಾಡು ಎಂದರ್ಥ. ಹಾಗಾಗಿ ಇತಿಹಾಸ ಎನ್ನುವ ಪದವನ್ನು ನಾವು ಈ ರೀತಿ ಅರ್ಥೈಸಬಹುದು. ಈ ಇತಿಹಾಸ ಎನ್ನುವಂತಹ ಒಂದು ವಿಷಯವನ್ನು ಜಗತ್ತಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ದಾಖಲೆ ಮಾಡಲು, ಬರೆಯಲು ಪ್ರಾರಂಭ ಮಾಡಿದವರು ಗ್ರೀಕರು. ಆದುದರಿಂದ ಪ್ರಾಚೀನ ಗ್ರೀಕನ್ನು ಇತಿಹಾಸದ ತವರು ಮನೆ ಹಾಗೂ ಇತಿಹಾಸದ ತೊಟ್ಟಿಲು ಎಂದು ನಾವು ಕರೆಯುತ್ತೇವೆ. ಸಾಮಾನ್ಯ ಶಕ ಪೂರ್ವ 5ನೇ ಶತಮಾನದಲ್ಲಿ ಬದುಕಿದ್ದಂತಹ ಒಬ್ಬ ವ್ಯಕ್ತಿ ಹೆರೋಡಟಸ್, ಈತನನ್ನು ಇತಿಹಾಸದ ಪಿತಾಮಹ ಎಂದು ಕರೆಯುತ್ತೇವೆ. ಈತ ಜಗತ್ತಿನಲ್ಲೇ ಮೊಟ್ಟ ಮೊದಲ ಬಾರಿಗೆ ಇತಿಹಾಸವನ್ನು ರಚಿಸುವ ಕಾರ್ಯವನ್ನು ಪ್ರಾರಂಭಿಸಿದನು. ವೈಜ್ಞಾನಿಕವಾಗಿ ಇತಿಹಾಸವನ್ನು ದಾಖಲೆಗಳ ಸಹಿತ, ಆಧಾರಗಳ ಸಹಿತ ರಚನೆ ಮಾಡುವಂಥ ಕಾರ್ಯವನ್ನು, ಲೇಖನ ಕಾರ್ಯವನ್ನು ಈತನೇ ಮೊದಲು ಗ್ರೀಕ್ನಲ್ಲಿ ಆರಂಭಿಸಿದ್ದರಿಂದ ಇತಿಹಾಸದಲ್ಲಿ ಹೆರೋಡಟಸ್ನನ್ನು ಇತಿಹಾಸದ ಪಿತಾಮಹನೆಂದು ಕರೆಯುತ್ತೇವೆ. ಗ್ರೀಕರಿಗೂ ಮತ್ತು ನೆರೆಯ ರಾಷ್ಟ್ರವಾದಂತಹ ಪರ್ಷಿಯನರಿಗೂ ಸುದೀರ್ಘ ಕಾಲ ನಡೆದಿದ್ದಂತಹ ಯುದ್ಧವಾದ ಗ್ರೀಕೋ ಪರ್ಷಿಯನ್ ಯುದ್ಧದ ಬಗ್ಗೆ ಈತ ಸ್ಥಳೀಯವಾಗಿ ಲಭ್ಯವಿದ್ದಂತಹ ಲಾವಣಿಗಳು, ಕಥೆಗಳು ಮತ್ತು ವಿಚಾರಗಳನ್ನು, ದಾಖಲೆಗಳನ್ನು ವೈಜ್ಞಾನಿಕವಾಗಿ ಸಂಗ್ರಹಿಸಿ ಪರ್ಷಿಯನ್ ವಾರ್ಸ್ ಎಂಬ ಕೃತಿಯನ್ನು ರಚನೆ ಮಾಡುವುದರೊಡನೆ ಇತಿಹಾಸ ಲೇಖನ ಕಾರ್ಯವನ್ನು, ಇತಿಹಾಸ ಬರವಣಿಗೆ ಕಾರ್ಯವನ್ನು ಪ್ರಾರಂಭಿಸಿದನು. ಆದ್ದರಿಂದ ಜಗತ್ತಿನಾದ್ಯಂತ ಹೆರೋಡಟಸ್ನನ್ನು ಇತಿಹಾಸದ ಪಿತಾಮಹನೆಂತಲೂ, ಗ್ರೀಕರು ಇತಿಹಾಸ ಲೇಖನವನ್ನು ಪ್ರಾರಂಭ ಮಾಡಿದ್ದರಿಂದ ಪ್ರಾಚೀನ ಗ್ರೀಕನ್ನು ಇತಿಹಾಸದ ತೊಟ್ಟಿಲು, ಇತಿಹಾಸದ ತವರು ಮನೆ ಎಂತಲೂ ನಾವು ಒಪ್ಪಿಕೊಂಡಿರುತ್ತೇವೆ ಎಂದು ಕರೆಯುತ್ತೇವೆ. ಆದರೂ ವಿದ್ಯಾರ್ಥಿಗಳೇ, ಪ್ರಾಚೀನ ಗ್ರೀಕರಿಗೆ ಮಾತ್ರ ಇತಿಹಾಸ ಲೇಖನ ಕಲೆಯ ಜ್ಞಾನ ಗೊತ್ತಿತ್ತು, ಇತಿಹಾಸ ರಚನೆಯ ವಿಚಾರ ತಿಳಿದಿತ್ತು ಎನ್ನುವುದು ಸತ್ಯವಾದರೂ ಸಹ ಜಗತ್ತಿನ ಇನ್ನಿತರ ರಾಷ್ಟ್ರಗಳಿಗೂ ಕೂಡ ಇತಿಹಾಸದ ಬಗ್ಗೆ ಅಲ್ಪ ಸ್ವಲ್ಪ ಜ್ಞಾನವಿದ್ದಿತು. ಅಂದರೆ ಜಗತ್ತಿನ ಪ್ರಮುಖ ರಾಷ್ಟ್ರಗಳಲ್ಲಿ ಒಂದಾದಂತಹ ಜರ್ಮನರು ಇತಿಹಾಸವನ್ನು ಗೆಸ್ಟೈಟ್ ಎಂದು ಕರೆಯುತ್ತಿದ್ದರು. ಅಂದರೆ ಪಾಸ್ಟ್ ಹ್ಯಾಪನ್ಸ್ ಎಂದರ್ಥ. ಇಂದಿನ ಕಾಲದಲ್ಲಿ ನಡೆದಿದ್ದಂತಹ ಘಟನೆಗಳನ್ನು ಜರ್ಮನರು ಗೆಸ್ಟೈಟ್ ಎಂದು ಹೆಸರಿಸುತ್ತಿದ್ದರು, ನಮೂದಿಸುತ್ತಿದ್ದರು. ಹಾಗೆ ಭಾರತೀಯರು ಇಂದಿನ ಕಾಲದ ಘಟನೆಗಳನ್ನು ಇತಿಹಾಸ ಎಂದು ಕರೆಯುತ್ತಿದ್ದರು. ಇತಿ ಪ್ಲಸ್ ಆ ಪ್ಲಸ್ ಸ ಇತಿಹಾಸ ಎಂದು ಕರೆಯುತ್ತಿದ್ದರು. ಇತಿಹಾಸ ಎಂದರೆ ಲೆಜೆಂಡ್ಸ್ ಅಥವಾ ಓಲ್ಡ್ ಸ್ಟೋರಿ ಎಂದರ್ಥ. ಈ ಸಂಸ್ಕೃತ ಪದವಾದಂತಹ ಇತಿಹಾಸವನ್ನು ಇತಿ ಪ್ಲಸ್ ಆ ಪ್ಲಸ್ ಸ ಎಂದು ನಾವು ವಿಭಾಗಿಸಿ ಅರ್ಥ ಮಾಡಿಕೊಳ್ಳಬಹುದು, ಸುಲಭವಾಗಿ ಗ್ರಹಿಸಿಕೊಳ್ಳಬಹುದು. ಇತಿ ಎಂದರೆ ಹೀಗೆಯೇ, ಆ ಎಂದರೆ ಖಚಿತವಾಗಿ, ಸ ಎಂದರೆ ನಡೆಯಿತು ಅಥವಾ
ಇದ್ದಿತು ಎನ್ನುವಂತ ಅರ್ಥವನ್ನು ಕೊಡುತ್ತದೆ. ಅಂದರೆ ಪ್ರಾಚೀನ ಭಾರತೀಯರಿಗೆ ಇತಿಹಾಸ ಎಂಬುದು ಲೆಜೆಂಡ್ಸ್ ರೂಪದಲ್ಲಿ ಅಥವಾ ಓಲ್ಡ್ ಸ್ಟೋರೀಸ್ ರೂಪದಲ್ಲಿ ನಮಗೂ ಸಹ ಪ್ರಜ್ಞೆ ಇದ್ದಿತು, ಐತಿಹಾಸಿಕ ಪ್ರಜ್ಞೆ ಇದ್ದಿತು ಎಂಬುದು ನಮಗೆ ತಿಳಿದು ಬರುತ್ತದೆ. ಅದೇ ರೀತಿ ಅರಬರಿಗೂ ಸಹ ಇತಿಹಾಸದ ಬಗ್ಗೆ ಜ್ಞಾನವಿದ್ದಿತು. ಅರಬರು ಇತಿಹಾಸವನ್ನು ತಾರೀಖ್ ಎಂದು ಕರೆಯುತ್ತಿದ್ದರು. ಇದರ ಅರ್ಥ ರೀಕಲೆಕ್ಷನ್ ಆಫ್ ದ ಪಾಸ್ಟ್ ಇವೆಂಟ್ಸ್ ವಿತ್ ಡೇಟ್ ಎಂದರ್ಥ. ಆದರೆ ಗತಕಾಲದ ಘಟನೆಗಳನ್ನು ದಾಖಲೆ ಸಹಿತ ವೈಜ್ಞಾನಿಕವಾಗಿ ಲೇಖನ ಮಾಡುವಂತ ಕಾರ್ಯವನ್ನು, ಬರೆಯುವಂತ ಕಾರ್ಯವನ್ನು, ನಮೂದಿಸುವಂತ ಕಾರ್ಯವನ್ನು, ಬರವಣಿಗೆ ಮಾಡುವಂತ ಕಾರ್ಯವನ್ನು ಜಗತ್ತಿನಲ್ಲಿ ಮೊದಲು ಪ್ರಾರಂಭ ಮಾಡಿದವರು ಗ್ರೀಕರಾಗಿದ್ದರಿಂದ, ಗ್ರೀಕ್ ಇತಿಹಾಸಕಾರ ಹೆರೋಡೋಟಸ್ ಆಗಿರುವುದರಿಂದ ಹೆರೋಡೋಟಸ್ ಅನ್ನು ಇತಿಹಾಸದ ಪಿತಾಮಹನೆಂದು ನಾವು ಕರೆಯುತ್ತೇವೆ. ಇತಿಹಾಸ ಅಥವಾ ಹಿಸ್ಟ್ರಿ ಎಂಬ ಪದಕ್ಕೆ ನಾನಾರ್ಥಗಳಿವೆ. ಹೆರೋಡೋಟಸ್ ಇಂದ ಹಿಡಿದು ವಿಲ್ ಡ್ಯೂರೆಂಟ್ ವರೆಗೆ ಇತಿಹಾಸ ಅಥವಾ ಹಿಸ್ಟರಿ ಎನ್ನುವ ಪದಕ್ಕೆ ಇತಿಹಾಸಕಾರರು, ವಿದ್ವಾಂಸರುಗಳು ತಮ್ಮದೇ ಆದಂತಹ ರೀತಿಯಲ್ಲಿ ಭಿನ್ನ ಭಿನ್ನವಾದಂತಹ ಅರ್ಥ ವಿವರಣೆಗಳನ್ನು ನೀಡಿದ್ದಾರೆ. ಆ ಭಿನ್ನ ಭಿನ್ನವಾದಂತಹ ಅರ್ಥ ವಿವರಣೆಗಳನ್ನೇ ನಾವು ವ್ಯಾಖ್ಯಾನಗಳೆಂದು ಕರೆಯುತ್ತೇವೆ. ಇತಿಹಾಸ ಎಂಬ ಪದಕ್ಕೆ ವಾಕ್ಯದ ರೂಪದಲ್ಲಿ ಅರ್ಥಗರ್ಭಿತವಾಗಿ ನೀಡಿರುವ ವಿವರಗಳನ್ನೇ ನಾವು ವ್ಯಾಖ್ಯಾನಗಳು ಎಂದು ಕರೆಯುತ್ತೇವೆ. ಇಂತಹ ಇತಿಹಾಸ ಅಥವಾ ಹಿಸ್ಟರಿ ಎಂಬ ಪದಕ್ಕೆ ವ್ಯಾಖ್ಯಾನ ನೀಡಿರುವವರಲ್ಲಿ ಮೊದಲಿಗರು ಹೆರೋಡೋಟಸ್, ಇತಿಹಾಸದ ಪಿತಾಮಹ. ಸಾಮಾನ್ಯ ಶಕ ಪೂರ್ವ 484ರಿಂದ 424 ನಡುವೆ ಪ್ರಾಚೀನ ಗ್ರೀಕ್ನ ರಾಜಧಾನಿ ಅಥೆನ್ಸ್ನಲ್ಲಿ ಪೆರಿಕ್ಲಿಸನ ಕಾಲದಲ್ಲಿ ಬದುಕಿದ್ದಂಥ ಈತ ಮೊದಲು ಇತಿಹಾಸ ರಚನಾ ಕಾರ್ಯವನ್ನು ಪ್ರಾರಂಭಿಸಿದರು. ಇವರು ತಮ್ಮ ಪ್ರಸಿದ್ಧವಾದಂತಹ ಕೃತಿ ಪರ್ಷಿಯನ್ ವಾರ್ಸ್ ಎನ್ನುವಂಥ ಕೃತಿಯಲ್ಲಿ ಇತಿಹಾಸಕ್ಕೆ ಈ ರೀತಿಯಾದಂತಹ ಅರ್ಥವಿವರಣೆಯನ್ನು ನೀಡಿದ್ದಾರೆ. ಹೆರೋಡೋಟಸ್ ಅವರ ಪ್ರಕಾರ ಮುಂದಿನ ಪೀಳಿಗೆ ನೆನಪಿಡಬಹುದಾದ ಮಹಾನ್ ವೀರರ ಮತ್ತು ಮಹತ್ವಪೂರ್ಣ ಘಟನೆಗಳ ದಾಖಲೆ ಇತಿಹಾಸ ಎಂದು ಹೇಳುತ್ತಾರೆ. ಹೆರೋಡೋಟಸ್ ಅವರ ಪ್ರಕಾರ ಮುಂದಿನ ಪೀಳಿಗೆ ನೆನಪಿನಲ್ಲಿಟ್ಟುಕೊಳ್ಳಲು ಯೋಗ್ಯವಾದ ಘಟನೆಗಳು ಮತ್ತು ಮುಂದಿನ ಪೀಳಿಗೆ ನೆನಪಿನಿಟ್ಟುಕೊಳ್ಳಲು ಯೋಗ್ಯವಾದ ಮಹಾವೀರರು ಮತ್ತು ಮಹತ್ವಪೂರ್ಣ ಘಟನೆಗಳ ದಾಖಲೆಯೇ ಇತಿಹಾಸ ಎಂದು ಹೇಳುತ್ತಾರೆ. ಅಂದರೆ ಹಿಸ್ಟ್ರಿ ಇಸ್ ದ ರೆಕಾರ್ಡ್ ಆಫ್ ಗ್ರೇಟ್ ಹೀರೋಸ್ ಅಂಡ್ ಯೂನಿಕ್ ಈವೆಂಟ್ಸ್ ಟು ಬಿ ರಿಮೆಂಬರ್ಡ್ ಬೈ ಫ್ಯೂಚರ್ ಜನರೇಷನ್. ಅಂದರೆ ಹೆರೋಡೋಟಸ್ ರವರ ಪ್ರಕಾರ ಇತಿಹಾಸವೆಂದರೆ ಘಟನೆಗಳು ಮತ್ತು ವ್ಯಕ್ತಿಗಳಿಂದ ಕಲಿಯುವಂತಹ ಮುಖ್ಯವಾದಂತಹ ಒಂದು ವಿಷಯವಾಗಿದೆ. ಅಂದರೆ ಇತಿಹಾಸದಲ್ಲಿ ದಾಖಲೆ ಮಾಡಿರ್ತಕ್ಕಂತಹ ಘಟನೆಗಳು ಬಹಳ ಮುಖ್ಯವಾದಂತಹ ಘಟನೆಗಳು, ನೆನಪಿನಲ್ಲಿ ಇಟ್ಟುಕೊಳ್ಳಲು ಯೋಗ್ಯವಾದಂತಹ ಘಟನೆಗಳು, ಸ್ಮರಿಸಿಕೊಳ್ಳಲು ಯೋಗ್ಯವಾದಂತಹ ವ್ಯಕ್ತಿಗಳ ಬಗ್ಗೆ ದಾಖಲಾಗಿರತಕ್ಕಂತಹ ವಿಚಾರಗಳನ್ನು ನಾವು ಇತಿಹಾಸದಲ್ಲಿ ಅಧ್ಯಯನ ಮಾಡುತ್ತೇವೆ. ಹಾಗಾಗಿ ಇತಿಹಾಸವೆಂದರೆ ಮುಂದಿನ ಪೀಳಿಗೆ ನೆನಪಿನಿಟ್ಟುಕೊಳ್ಳಲು ಯೋಗ್ಯವಾದ ಮಹಾನ್ ವೀರರ ಮತ್ತು ಮಹತ್ವಪೂರ್ಣ ಘಟನೆಗಳ ದಾಖಲೆ ಇತಿಹಾಸ ಎಂದು ಹೆರೋಡೋಟಸ್ ರವರು ತಮ್ಮ ಗ್ರಂಥದಲ್ಲಿ ತಿಳಿಸಿರುವ ವ್ಯಾಖ್ಯೆಯು ಹೆಚ್ಚು ಸಮಂಜಸವೆಂದು ಕಂಡುಬಂದಿದೆ. ಹಾಗೂ ದೇಶದಾದ್ಯಂತ ಈ ವ್ಯಾಖ್ಯಾನವನ್ನು, ಪ್ರಪಂಚದಾದ್ಯಂತ ಈ ವ್ಯಾಖ್ಯಾನವನ್ನು ಸ್ವೀಕರಿಸಲಾಗಿದೆ. ಹಾಗೆ ಇತಿಹಾಸ ಎಂಬ ಪದಕ್ಕೆ ಮತ್ತೊಬ್ಬ ಇತಿಹಾಸಕಾರರಾದಂತಹ ಸಂತ ಅಗಸ್ಟೀನ್ ರವರು ತಮ್ಮದೇ ಆದಂತಹ ರೀತಿಯಲ್ಲಿ ಅರ್ಥ ವಿವರಣೆಯನ್ನು ನೀಡಿದ್ದಾರೆ. ಸಂತ ಅಗಸ್ಟೀನ್ ರವರು ಸಾಮಾನ್ಯ ಶಕ 354ರಿಂದ 430 ನಡುವೆ ಇದ್ದಂಥ ಒಬ್ಬ ಕ್ರಿಶ್ಚಿಯನ್ ಸಂತ, ಒಬ್ಬ ಚಿಂತಕ, ಒಬ್ಬ ಇತಿಹಾಸಕಾರ, ಇವರು ಚರ್ಚ್ ಪಾದ್ರಿ. ಇವರು ತಮ್ಮ ಒಂದು ಪ್ರಸಿದ್ಧವಾದಂಥ ಗ್ರಂಥ ದ ಸಿಟಿ ಆಫ್ ಗಾಡ್, ದೇವರ ನಗರ ಎನ್ನುವಂತಹ ಕೃತಿಯಲ್ಲಿ ಇತಿಹಾಸವನ್ನು ಅವರು ಈ ರೀತಿ ವರ್ಣಿಸಿದ್ದಾರೆ. ಇವರ ಪ್ರಕಾರ ಇತಿಹಾಸವೆಂದರೆ ಪ್ರಪಂಚದಲ್ಲಿ ಹಿಸ್ಟ್ರಿ ಇಸ್ ದ ಸ್ಟ್ರಗಲ್ ಬಿಟ್ವೀನ್ ಗುಡ್ ಅಂಡ್ ಈವಿಲ್, ಹಿಸ್ಟ್ರಿ ಇಸ್ ದ ಸ್ಟ್ರಗಲ್ ಬಿಟ್ವೀನ್ ಗಾಡ್ ಅಂಡ್ ಸೈತಾನ ಅಂತಂದ್ರೆ ಪ್ರಪಂಚದಲ್ಲಿ ಒಳ್ಳೆಯದು ಮತ್ತು ಕೆಟ್ಟದರ ನಡುವೆ ನಡೆಯುವಂತಹ ಹೋರಾಟವೇ ಇತಿಹಾಸ. ಒಳ್ಳೆಯದು ಮತ್ತು ಕೆಟ್ಟದರ ನಡುವೆ ನಡೆಯುವಂತಹ ಇತಿಹಾಸವನ್ನು, ಒಳ್ಳೆಯದು ಮತ್ತು ಕೆಟ್ಟದರ ನಡುವೆ ನಡೆಯುವಂತಹ ಘಟನೆಗಳನ್ನು ಇವರು ಇತಿಹಾಸವೆಂದು ಹೇಳಿದ್ದಾರೆ. ಇವರ ಪ್ರಕಾರ ಪ್ರಪಂಚದಲ್ಲಿ ಎಲ್ಲಾ ಕಾಲದಲ್ಲೂ ಒಳ್ಳೆಯದು ಕೆಟ್ಟದ್ದು, ಸದ್ಗುಣ ದುರ್ಗುಣ, ದೈವಶಕ್ತಿ ದುಷ್ಟಶಕ್ತಿಗಳು ಇರುತ್ತವೆ. ಅಂತಿಮವಾಗಿ ದೈವಶಕ್ತಿ, ಸದ್ಗುಣ, ಒಳ್ಳೆಯದು ದುಷ್ಟಗುಣದ ಮೇಲೆ, ಕೆಟ್ಟ ಗುಣದ ಮೇಲೆ, ದುಷ್ಟಶಕ್ತಿಯ ಮೇಲೆ ವಿಜಯವನ್ನು ಗಳಿಸುತ್ತದೆ. ಹಾಗಾಗಿ ಇವರ ಪ್ರಕಾರ ಇತಿಹಾಸವೆಂದರೆ ಒಳ್ಳೆಯದು ಮತ್ತು ಕೆಟ್ಟದರ ನಡುವೆ ನಡೆಯುವ ಹೋರಾಟದಲ್ಲಿ ದೈವಶಕ್ತಿಯು ದುಷ್ಟಶಕ್ತಿಯ ಮೇಲೆ ವಿಜಯವನ್ನು ಗಳಿಸುತ್ತದೆ ಎನ್ನುವ ಅರ್ಥದಲ್ಲಿ ಇವರು ಇತಿಹಾಸಕ್ಕೆ ಅರ್ಥ ವಿವರಣೆಯನ್ನು ನೀಡಿದ್ದಾರೆ. ಇವರ ಪ್ರಕಾರ ಇತಿಹಾಸವು ಧಾರ್ಮಿಕ ಹಿನ್ನೆಲೆಯಲ್ಲಿ ರೂಪುಗೊಳ್ಳುತ್ತದೆ. ಅಂದರೆ
ದೇವರು ಮತ್ತು ರಾಕ್ಷಸರ ನಡುವೆ ಎಲ್ಲಾ ಕಾಲದಲ್ಲೂ ಹೋರಾಟಗಳು ನಡೆದಿವೆ. ಸದ್ಗುಣ ಮತ್ತು ದುರ್ಗುಣಗಳ ನಡುವೆ ಎಲ್ಲಾ ಕಾಲದಲ್ಲೂ ಹೋರಾಟ ನಡೆದಿದೆ. ಒಳ್ಳೆಯದು ಮತ್ತು ಕೆಟ್ಟದ ನಡುವೆ ಎಲ್ಲಾ ಕಾಲದಲ್ಲೂ ಸಂಘರ್ಷಗಳು ನಡೆದಿವೆ. ಅಂತಿಮವಾಗಿ ಜಯವನ್ನು ಗಳಿಸುವುದು ಯಾವುದು ಎಂದರೆ ದೇವರು, ಸದ್ಗುಣ, ಒಳ್ಳೆಯದು ಎನ್ನುವಂತಹ ಅರ್ಥದಲ್ಲಿ ಒಳ್ಳೆಯದು ಮತ್ತು ಕೆಟ್ಟದರ ನಡುವಿನ ಹೋರಾಟವೇ ಇತಿಹಾಸವೆಂದು ಹೇಳುತ್ತಾರೆ. ಇತಿಹಾಸ ಎಂಬ ಪದಕ್ಕೆ ವ್ಯಾಖ್ಯಾನವನ್ನು ನೀಡಿರುವ ವ್ಯಾಖ್ಯಾನಕಾರರಲ್ಲಿ ಮತ್ತೊಬ್ಬ ಪ್ರಮುಖ ಇತಿಹಾಸಕರೆಂದರೆ ಕಾರ್ಲ್ ಮಾರ್ಕ್ಸ್. 1818 1883 ನಡುವೆ ಜೀವಿಸಿದ್ದಂತಹ ಕಾರ್ಲ್ ಮಾರ್ಕ್ಸ್ ರವರು ಜರ್ಮನಿಯೊಬ್ಬ ಫಿಲಾಸಫರ್, ಇವರೊಬ್ಬರು ಅರ್ಥಶಾಸ್ತ್ರಜ್ಞರು, ಹಾಗೆ ಇತಿಹಾಸಕಾರರು, ಹಾಗೆ ಕ್ರಾಂತಿಕಾರಿ ಸಮಾಜವಾದಿಯೂ ಸಹ ಆಗಿದ್ದರು. ಇವರು ಇತಿಹಾಸವನ್ನು ಆರ್ಥಿಕ ದೃಷ್ಟಿಯಿಂದ ಅರ್ಥೈಸಿದ್ದಾರೆ. ಇವರು ತಮ್ಮ 2 ಪ್ರಸಿದ್ಧ ಗ್ರಂಥಗಳಾದ ದಿ ದಾಸ್ ಕ್ಯಾಪಿಟಲ್ ಮತ್ತು ಕಮ್ಯುನಿಸ್ಟ್ ಮ್ಯಾನಿಫೆಸ್ಟೋ ಎನ್ನುವಂಥ ಕೃತಿಗಳ ಮೂಲಕ ಜಗತ್ತಿನಲ್ಲಿ ಪರಿಚಿತರೂ ಆಗಿದ್ದಾರೆ, ಜನಪ್ರಿಯರೂ ಆಗಿದ್ದಾರೆ. ಇವರ ಪ್ರಕಾರ ಇತಿಹಾಸವೆಂದರೆ ಉಳ್ಳವರು ಮತ್ತು ಇಲ್ಲದವರ ನಡುವಿನ ಹೋರಾಟವೇ ಇತಿಹಾಸ ಎಂದು ಹೇಳುತ್ತಾರೆ. ಅಕಾರ್ಡಿಂಗ್ ಟು ಕಾರ್ಲ್ ಮಾರ್ಕ್ಸ್, ಹಿಸ್ಟ್ರಿ ಈಸ್ ದ ಸ್ಟ್ರಗಲ್ ಬಿಟ್ವೀನ್ ದ ಹ್ಯಾವ್ಸ್ ಅಂಡ್ ಹ್ಯಾವ್ ನಾಟ್. ಅಂದರೆ ಇವರ ಪ್ರಕಾರ ಜಗತ್ತಿನಲ್ಲಿ ಸರ್ವಕಾಲದಲ್ಲೂ ಉಳ್ಳವರು ಇಲ್ಲದವರು ಇದ್ದೇ ಇರುತ್ತಾರೆ. ಅಂದರೆ ಇವರ ಅರ್ಥ, ಜಗತ್ತಿನಲ್ಲಿ ಎಲ್ಲಾ ಕಾಲದಲ್ಲೂ ಗೇಣಿದಾರರು, ಜಮೀನ್ದಾರರು, ಕಾರ್ಮಿಕರು ಮತ್ತು ಮಾಲೀಕರು, ಹಾಗೆ ಶ್ರೀಮಂತರು ಮತ್ತು ಬಡವರು, ಶೋಷಿತರು ಮತ್ತು ಶೋಷಕರು ಎನ್ನುವಂತಹ ವರ್ಗಗಳು ಜಗತ್ತಿನಲ್ಲಿ ಎಲ್ಲಾ ಕಾಲದಲ್ಲೂ ಇದ್ದು, ಈ ವರ್ಗಗಳ ನಡುವೆ ಸಮಾನತೆಗಾಗಿ, ಆರ್ಥಿಕ ಸಮಾನತೆಗಾಗಿ ಮತ್ತು ನ್ಯಾಯಕ್ಕಾಗಿ ವರ್ಗ ಸಂಘರ್ಷಗಳು ನಿರಂತರವಾಗಿ ನಡೆಯುತ್ತಿರುತ್ತದೆ. ಇಂತಹ ವರ್ಗ ಸಂಘರ್ಷದಲ್ಲಿ ಸಮಾನತೆ ಸ್ಥಾಪನೆಗೋಸ್ಕರ ವರ್ಗಗಳ ನಡೆಯುವಂತಹ ಹೋರಾಟವನ್ನೇ ಅವರು ಇತಿಹಾಸವೆಂದು ವರ್ಣಿಸಿದ್ದಾರೆ. ಹಾಗಾಗಿ ಇತಿಹಾಸವೆಂದರೆ ಉಳ್ಳವರು ಮತ್ತು ಇಲ್ಲದವರ ನಡುವಿನ ಹೋರಾಟವೇ ಇತಿಹಾಸ. ಅಂದರೆ ಉಳ್ಳವರು ಅಂತೆ ಇಲ್ಲದವರು ಸಹ ಏನು ಅಂತಂದ್ರೆ ಸಮಾನತೆಯ ಒಂದು ಸ್ಥಾನವನ್ನು ತಲುಪೋದಕ್ಕೋಸ್ಕರ ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ ಹೋರಾಟವನ್ನ ಮಾಡ್ತಾರೆ. ಆ ಅರ್ಥದಲ್ಲಿ ಕಾರ್ಲ್ ಮಾರ್ಕ್ಸ್ ರವರ ಪ್ರಕಾರ ಉಳ್ಳವರು ಮತ್ತು ಇಲ್ಲದವರ ನಡುವಿನ ಹೋರಾಟವೇ ಇತಿಹಾಸ ಎಂದು ಹೇಳಿದ್ದಾರೆ. ಇದೂ ಸಹ ಒಂದು ಸಾರ್ವಕಾಲಿಕವಾದಂತಹ ಒಂದು ಅರ್ಥ ವಿವರಣೆ ಆಗಿರುತ್ತದೆ. ಹಾಗೆ ವಿದ್ಯಾರ್ಥಿಗಳೇ, ಇತಿಹಾಸ ಎಂಬ ಪದಕ್ಕೆ ಇನ್ನೂ ಅನೇಕ ಜನ ಇತಿಹಾಸಕಾರರು ತಮ್ಮದೇ ಆದಂತಹ ರೀತಿಯಲ್ಲಿ ಅರ್ಥವಿವರಣೆಯನ್ನು ನೀಡಿದ್ದಾರೆ. ಅವರಲ್ಲಿ ಬಹಳ ಪ್ರಮುಖರಾದಂತಹ ಮತ್ತೊಬ್ಬ ಇತಿಹಾಸಕಾರರೆಂದರೆ JB ಬ್ಯೂರಿ. ಇವರು 1861 1927 ನಡುವೆ ಬದುಕಿದ್ದಂತಹ ಒಬ್ಬ ಇತಿಹಾಸಕಾರರು, ಐರಿಷ್ ಇತಿಹಾಸಕಾರರು. ಕೇಂಬ್ರಿಡ್ಜ್ ವಿಶ್ವವಿದ್ಯಾಲಯದಲ್ಲಿ ಆಧುನಿಕ ಭಾರತದ ಆಧುನಿಕ ಇತಿಹಾಸದ ಪ್ರಾಧ್ಯಾಪಕರಾಗಿದ್ದರು. ಇವರು ಇತಿಹಾಸವೆಂದರೆ ಈ ರೀತಿ ಅರ್ಥೈಸುತ್ತಾರೆ: ಹಿಸ್ಟ್ರಿ ಈಸ್ ಎ ಸೈನ್ಸ್, ನೋ ಲೆಸ್ ನೋ ಮೋರ್ ಎಂದು ಹೇಳುತ್ತಾರೆ. JB ಬ್ಯೂರಿರವರ ಪ್ರಕಾರ ಇತಿಹಾಸವೆಂದರೆ ಇತಿಹಾಸ ಒಂದು ವಿಜ್ಞಾನ, ಅದು ಹೆಚ್ಚು ಅಲ್ಲ ಕಡಿಮೆಯೂ ಅಲ್ಲ ಎಂದು ಹೇಳುತ್ತಾರೆ. ಅಂದರೆ ಇತಿಹಾಸಕಾರ ಇತಿಹಾಸವನ್ನು ರಚಿಸುವಾಗ ವಿಜ್ಞಾನಿಗಳಂತೆ ನಿರ್ದಿಷ್ಟವಾದಂಥ ದಾಖಲೆಗಳನ್ನು, ಆಧಾರಗಳನ್ನು, ಅಂಕಿಅಂಶಗಳನ್ನು ಸಂಗ್ರಹಿಸಿ ಯಾವುದೇ ಪೂರ್ವಾಗ್ರಹವಿಲ್ಲದೆ ಇತಿಹಾಸವನ್ನು ರಚಿಸುತ್ತಾರೆ. ಪ್ರಪಂಚದಲ್ಲಿ ಹೇಗೆ ಗಣಿತ ಸೂತ್ರಗಳು ಸಾರ್ವಕಾಲಿಕವೋ, ವಿಜ್ಞಾನದ ವಿಚಾರಗಳು ಸಾರ್ವಕಾಲಿಕವೋ, ಒಂದೇ ಆಗಿರುತ್ತವೆಯೋ, ಹಾಗೆ ಇತಿಹಾಸದ ವಿಚಾರಗಳು ಕೂಡ JB ಬ್ಯೂರಿಯವರ ಪ್ರಕಾರ ಒಂದೇ ಆಗಿರುತ್ತವೆ, ಸಾರ್ವಕಾಲಿಕವಾಗಿರುತ್ತವೆ. ಇವರ ಪ್ರಕಾರ ಜಗತ್ತಿನ ಇತಿಹಾಸದಲ್ಲಿ ಕಂಡುಬರುವ ಘಟನೆಗಳಲ್ಲಿ ಪ್ರಮುಖವಾದಂತಹ ಘಟನೆಗಳಾದಂತಹ 1776ರಲ್ಲಿ ನಡೆದಂತಹ ಅಮೆರಿಕದ ಕ್ರಾಂತಿ, 1789ರಲ್ಲಿ ನಡೆದಂತಹ ಫ್ರಾನ್ಸಿನ ಮಹಾಕ್ರಾಂತಿ, 1750ರಲ್ಲಿ ನಡೆದಂತಹ ಕೈಗಾರಿಕಾ ಕ್ರಾಂತಿ, ಇಂಗ್ಲೆಂಡ್ನಲ್ಲಿ ನಡೆದಂತಹ ಕೈಗಾರಿಕಾ ಕ್ರಾಂತಿ, ಹಾಗೆ 1870ರಲ್ಲಿ ನಡೆದಂತಹ ಇಟಲಿ ಏಕೀಕರಣ, 1871ರಲ್ಲಿ ನಡೆದಂತಹ ಜರ್ಮನಿ ಏಕೀಕರಣ, 1917ರಲ್ಲಿ ನಡೆದಂತಹ ರಷ್ಯಾದ ಕ್ರಾಂತಿ, 1947ರಲ್ಲಿ ನಡೆದಂತಹ ಭಾರತ ಸ್ವಾತಂತ್ರ್ಯ ಚಳವಳಿ, ಇದರಲ್ಲಿ ಭಾಗವಹಿಸಿದಂತ ನಾಯಕರುಗಳು ಯಾವ ಉದ್ದೇಶದಿಂದ ಭಾಗವಹಿಸಿದರು ಎನ್ನುವಂಥ ವಿಚಾರಗಳನ್ನು ಯಾವುದೇ ಇತಿಹಾಸಕಾರ ಯಾವುದೇ ಕಾಲದಲ್ಲಿ ಯಾವುದೇ ಸ್ಥಳದಲ್ಲಿ ಎಲ್ಲಿಯೇ ಹೇಳಿದರೂ ಕೂಡ ಅದು ವಿಜ್ಞಾನದ ವಿಷಯಗಳಂತೆ, ಗಣಿತದ ಸೂತ್ರಗಳಂತೆ ನಿಖರವಾಗಿರುತ್ತದೆ, ಸ್ಪಷ್ಟವಾಗಿರುತ್ತದೆ. ಕಾರಣಗಳು ಮತ್ತು ಪರಿಣಾಮಗಳು ಒಂದೇ ಆಗಿರುತ್ತದೆ. ಈ ಅರ್ಥದಲ್ಲಿ JB ಬ್ಯೂರಿರವರ ಪ್ರಕಾರ ಇತಿಹಾಸವು ಒಂದು ವಿಜ್ಞಾನ, ಹೆಚ್ಚು ಅಲ್ಲ ಕಡಿಮೆಯೂ ಅಲ್ಲ. ಇತಿಹಾಸಕಾರನೂ ಕೂಡ ಒಬ್ಬ ವಿಜ್ಞಾನಿ ಇದ್ದಂತೆ ಎಂದು ಅವರು ಹೇಳುತ್ತಾರೆ. ಹಾಗೆ
ಹಾಗೆ ಅವರು ಇತಿಹಾಸವನ್ನ ಹಿಸ್ಟ್ರಿ ಇಸ್ ಎ ಓಲ್ಡೆಸ್ಟ್ ಆರ್ಟ್ ಅಂಡ್ ದ ಯಂಗೆಸ್ಟ್ ಆಸ್ಪಿರೆಂಟ್ ಟು ಬಿಕಮ್ ಎ ಸೈನ್ಸ್ ಎಂದು ಸಹ ಹೇಳುತ್ತಾರೆ. ಎಂದರೆ ಇತಿಹಾಸ ಒಂದು ಪ್ರಾಚೀನ ಕಲೆ ಮತ್ತು ವಿಜ್ಞಾನವಾಗುತ್ತಿರುವಂತಹ ಒಂದು ವಿಷಯ ಎಂದರೆ ಅದು ಕಲೆಯೂ ಹೌದು, ಅದು ವಿಜ್ಞಾನವೂ ಹೌದು ಎನ್ನುವಂತಹ ಅರ್ಥದಲ್ಲಿ ಅವರು ಆ ರೀತಿ ಹೇಳಿದ್ದಾರೆ. ಅಂದರೆ ಇತಿಹಾಸಕಾರನು ವಿಜ್ಞಾನಿಗಳಂತೆ ದಾಖಲೆಗಳನ್ನು, ಆಕಾರಗಳನ್ನು ಸಂಗ್ರಹಿಸಿ ಅವುಗಳನ್ನು ವಿಮರ್ಶಿಸಿ ವಸ್ತುನಿಷ್ಠವಾಗಿ ಇತಿಹಾಸವನ್ನು ದಾಖಲಿಸುವ ಕಾರ್ಯವನ್ನು ಮಾಡುತ್ತಾನೆ, ಬರೆಯುವಂಥ ಕಾರ್ಯವನ್ನು ಮಾಡುತ್ತಾನೆ. ಹಾಗಾಗಿ ನಾವು ಅಧ್ಯಯನ ಮಾಡುತ್ತಿರುವಂತಹ ವಿಷಯ ಇತಿಹಾಸ ಇದೆಯಲ್ಲ, ಅದು ಕೂಡ ವಿಜ್ಞಾನದಷ್ಟೇ ನಿಖರ, ಅಷ್ಟೇ ಸ್ಪಷ್ಟವಾಗಿರೋದ್ರಿಂದ ಇತಿಹಾಸ ಒಂದು ವಿಜ್ಞಾನ, ಹೆಚ್ಚು ಅಲ್ಲ ಕಡಿಮೆಯೂ ಅಲ್ಲ ಎಂದು JB ಬ್ಯೂರಿರವರು ಹೇಳಿರುವಂತಹ ಒಂದು ವ್ಯಾಖ್ಯಾನವನ್ನು ಎಲ್ಲರೂ ಕೂಡ ಸ್ವೀಕರಿಸಿರುತ್ತಾರೆ, ಎಲ್ಲರೂ ಕೂಡ ಒಪ್ಪಿರುತ್ತಾರೆ. ಒಪ್ಪಿತವಾದಂತಹ ಒಂದು ವ್ಯಾಖ್ಯಾನವಾಗಿದೆ. ಹಾಗಾಗಿ JB ಬ್ಯೂರಿರವರು ಇತಿಹಾಸಕ್ಕೆ ನೀಡಿರತಕ್ಕಂತಹ ವ್ಯಾಖ್ಯಾನವು ವೈಜ್ಞಾನಿಕ ಹಿನ್ನೆಲೆಯ ವ್ಯಾಖ್ಯಾನವಾಗಿದೆ. ಹಾಗೆ ವಿದ್ಯಾರ್ಥಿಗಳೇ, ಇತಿಹಾಸ ಎಂದರೇನು, ಇತಿಹಾಸ ಎಂಬ ಪದದ ಅರ್ಥವೇನು ಎಂಬುದಕ್ಕೆ ಜಗತ್ತಿನ ವಿವಿಧ ಸ್ಥಳಗಳಲ್ಲಿ, ವಿವಿಧ ದೇಶಗಳಲ್ಲಿ ವಿದ್ವಾಂಸಗಳು ತಮ್ಮದೇ ಆದಂಥ ರೀತಿಯ ಅರ್ಥವಿವರಣೆ ನೀಡಿದ್ದಾರೆ. ಅವರ ಪೈಕಿ ಮತ್ತೊಬ್ಬ ಪ್ರಮುಖವಾದಂಥ ಇತಿಹಾಸಕಾರೆಂದರೆ ಆರ್ನಾಲ್ಡ್ ಟೈನಬೀರವರು 1889ರಿಂದ 1975 ನಡುವೆ ಇದ್ದಂತಹ ಒಬ್ಬ ಇತಿಹಾಸಕಾರರು. ಇವರು ಲಂಡನ್ ವಿಶ್ವವಿದ್ಯಾಲಯದಲ್ಲಿ ಇತಿಹಾಸದ ಪ್ರಾಧ್ಯಾಪಕರಾಗಿದ್ದರು. ಇವರು ತಮ್ಮ ಪ್ರಸಿದ್ಧವಾದಂತಹ ಗ್ರಂಥ ಎ ಸ್ಟಡಿ ಆಫ್ ಹಿಸ್ಟ್ರಿ ಎನ್ನುವಂಥ ಒಂದು ಗ್ರಂಥವನ್ನು 12 ಸಂಪುಟಗಳಲ್ಲಿ ರಚನೆ ಮಾಡಿದ್ದಾರೆ. 12 ಸಂಪುಟಗಳಲ್ಲಿ ರಚನೆ ಮಾಡಿರ್ತಕ್ಕಂತಹ ಈ ಇತಿಹಾಸಕಾರರು ಇತಿಹಾಸಕ್ಕೆ ತಮ್ಮದೇ ಆದಂತಹ ಒಂದು ಶ್ರೇಷ್ಠವಾದಂತಹ ಅರ್ಥವಿವರಣೆಯನ್ನು ನೀಡಿದ್ದಾರೆ. ಇವರ ಪ್ರಕಾರ ಇತಿಹಾಸವೆಂದರೆ ನಾಗರಿಕತೆಗಳ ಏಳು ಬೀಳಿನ ಕಥೆಯೇ ಇತಿಹಾಸ ಎಂದು ಹೇಳುತ್ತಾರೆ. ಅಕಾರ್ಡಿಂಗ್ ಟು ಆರ್ನಾಲ್ಡ್ ಟೈನಬಿ, ಹಿಸ್ಟ್ರಿ ಇಸ್ ದ ಸ್ಟೋರಿ ಆಫ್ ದ ರೈಸ್ ಅಂಡ್ ಫಾಲ್ ಆಫ್ ಸಿವಿಲೈಸೇಷನ್ಸ್. ಅಂದರೆ ಎಲ್ಲಾ ಕಾಲಗಳಲ್ಲೂ ಜಗತ್ತಿನಲ್ಲಿ ಸಂಸ್ಕೃತಿಗಳು, ನಾಗರಿಕತೆಗಳು ಹುಟ್ಟುತ್ತವೆ, ಬೆಳೆಯುತ್ತವೆ, ಅವನತಿ ಹೊಂದುತ್ತವೆ. ಅಂದರೆ ಮನುಷ್ಯ ಮತ್ತು ಸನ್ನಿವೇಶಗಳು ಕಾಲಕಾಲದಲ್ಲಿ ಬದಲಾವಣೆಗಳಿಗೆ ಒಡ್ಡಿಕೊಳ್ಳುತ್ತಾ ಬಂದಿರ್ತಾನೆ. ಅಂದರೆ ಚರಿತ್ರೆ ಎಂಬುದು ಆರ್ನಾಲ್ಡ್ ಟೈನಬಿ ಇರುವ ಪ್ರಕಾರ ಸದಾ ಬದಲಾಗುತ್ತಿರುವ ಇದೊಂದು ಮೌನ ಗೀತೆ ಆಗಿದೆ. ಹಾಗಾಗಿ ಬದಲಾವಣೆಯೇ ಇತಿಹಾಸ, ಜ್ಞಾನ ಎಂಬುದು ಬದಲಾಗುತ್ತಿರುತ್ತದೆ ಎನ್ನುವಂಥ ಅರ್ಥದಲ್ಲಿ ಆರ್ನಾಲ್ಡ್ ಟೈನಬೀರವರು ತಮ್ಮ ಅರ್ಥವನ್ನು ನೀಡಿದ್ದಾರೆ. ನಾಗರಿಕತೆಗಳ ಏಳು ಬೀಳಿನ ಕಥೆಯ ಇತಿಹಾಸ ಎನ್ನುವಂತಹ ಆರ್ನಾಲ್ಡ್ ಟೈನಬೀರವರ ವ್ಯಾಖ್ಯಾನವನ್ನು ನಾವು ಇನ್ನೂ ಒಂದು ಅರ್ಥದಲ್ಲೂ ಕೂಡ ನಾವು ಚರಿತ್ರೆ ವಿದ್ಯಾರ್ಥಿಗಳಿಂದ ನಾವು ಗ್ರಹಿಸಿಕೊಳ್ಳಬಹುದು. ಉದಾಹರಣೆಗೆ, ಭಾರತವನ್ನು ಬ್ರಿಟಿಷರು ಆಳ್ವಿಕೆ ಮಾಡುತ್ತಿದ್ದಾಗ ನಮ್ಮಲ್ಲಿದ್ದಂತಹ ಸಂಸ್ಕೃತಿ ಯಾವುದು ಎಂದರೆ ದಾಸ್ಯ ಸಂಸ್ಕೃತಿ. ಹಾಗೆ ದಕ್ಷಿಣ ಆಫ್ರಿಕಾವನ್ನು ಬ್ರಿಟಿಷರು ಆಳುತ್ತಿದ್ದಾಗ ದಕ್ಷಿಣ ಆಫ್ರಿಕರು ಬ್ರಿಟಿಷರ ದಾಸ್ಯದಲ್ಲಿದ್ದರು. ಅಮೆರಿಕನ್ನರು ಸಹ ದಕ್ಷಿಣ ಆಫ್ರಿಕನ್ನರಂತೆ ದಾಸ್ಯದಲ್ಲಿದ್ದರು. ಇವರೆಲ್ಲರೂ ತಮ್ಮ ದಾಸ್ಯ ವಿಮೋಚನೆಗೋಸ್ಕರ ಅವರ ವಿರುದ್ಧ ಚಾಲೆಂಜ್ ಮಾಡುತ್ತಾರೆ, ಹೋರಾಟ ಮಾಡುತ್ತಾರೆ, ಬದಲಾವಣೆಯನ್ನು ಕಂಡುಕೊಳ್ಳುತ್ತಾರೆ, ಸ್ವತಂತ್ರವನ್ನು ಕಂಡುಕೊಳ್ಳುತ್ತಾರೆ. ಈ ಅರ್ಥದಲ್ಲಿ, ವಿಸ್ತೃತ ಅರ್ಥದಲ್ಲಿ ಆರ್ನಾಲ್ಡ್ ಟೈನಬೀರವರು ಇತಿಹಾಸವೆಂದರೆ ನಾಗರಿಕತೆಗಳ ಏಳು ಬೀಳಿನ ಕತೆ ಎಂದು ಹೇಳುತ್ತಾರೆ. ಅಂದರೆ ಜಗತ್ತಿನಲ್ಲಿ ಅಮೆರಿಕಕ್ಕಾಗಲಿ, ದಕ್ಷಿಣ ಆಫ್ರಿಕಾಕ್ಕಾಗಲಿ, ಭಾರತಕ್ಕಾಗಲಿ ದಾಸ್ಯತ್ವವೇ ಶಾಶ್ವತವಲ್ಲ. ಬದಲಾಗಿ ನಾವು ಅವರ ವಿರುದ್ಧ ಚಾಲೆಂಜ್ ಮಾಡಿದರೆ, ಅವರ ವಿರುದ್ಧ ಹೋರಾಟ ಮಾಡಿದರೆ, ನಮ್ಮ ಹಕ್ಕು ಬಾಧ್ಯತೆಗಳ ಸ್ಥಾಪನೆಗಾಗಿ ನಾವು ಸ್ಟ್ರಗಲ್ ಮಾಡಿದರೆ ನಮಗೂ ಸಹ ಸ್ವಾತಂತ್ರ್ಯ, ಸಮಾನತೆ ಎಂಬುದು ಸಾಧ್ಯ. ಹಾಗಾಗಿ ಈ ಅರ್ಥದಲ್ಲಿ ನಾಗರಿಕತೆಗಳ ಏಳು ಬೀಳಿನ ಕಥೆಯೇ ಇತಿಹಾಸ ಎಂದು ಅವರು ಇತಿಹಾಸಕ್ಕೆ ಅರ್ಥವಿವರಣೆಯನ್ನು ನೀಡಿದ್ದಾರೆ. ಹಾಗೆ ವಿದ್ಯಾರ್ಥಿಗಳೇ, ಇತಿಹಾಸ ಎಂಬ ಪದಕ್ಕೆ ಇರುವ ಇನ್ನೊಂದು ಮುಖ್ಯವಾದಂತಹ ವ್ಯಾಖ್ಯಾನ ಜವಾಹರ್ಲಾಲ್ ನೆಹರೂರವರು ನೀಡಿರುವಂತಹ ವ್ಯಾಖ್ಯಾನ. ಜವಾಹರ್ಲಾಲ್ ನೆಹರೂರವರು ನಮ್ಮ ಭಾರತದ ಮೊದಲನೇ ಪ್ರಧಾನಮಂತ್ರಿ. 1889ರಿಂದ 1964 ನಡುವೆ ಬದುಕಿದ್ದಂತಹ ಈ ವ್ಯಕ್ತಿ ಭಾರತದ ಮೊದಲನೇ ಪ್ರಧಾನಮಂತ್ರಿ. ಇವರು ಮಹಾನ್ ದಾರ್ಶನಿಕ, ಇತಿಹಾಸಕಾರರು ಹೌದು, ಹಾಗೂ ರಾಜತಂತ್ರಜ್ಞರು ಆಗಿದ್ದಂತಹ ಇವರು ತಮ್ಮ 2 ಪ್ರಸಿದ್ಧ ಗ್ರಂಥಗಳನ್ನು ರಚಿಸುವ ಮೂಲಕ ಇತಿಹಾಸಕಾರನೆನಿಸಿದ್ದಾರೆ. ಜವಾಹರ್ಲಾಲ್ ನೆಹರೂರವರು ರಚಿಸಿದಂತಹ 2 ಬಹಳ ಮುಖ್ಯವಾದಂತಹ ಗ್ರಂಥಗಳೆಂದರೆ ಗ್ಲಿಮ್ಸಸ್ ಆಫ್ ವರ್ಲ್ಡ್ ಹಿಸ್ಟ್ರಿ ಮತ್ತು ಡಿಸ್ಕವರಿ ಆಫ್ ಇಂಡಿಯಾ ಎನ್ನುವಂತಹ 2 ಪ್ರಸಿದ್ಧವಾದಂತಹ ಗ್ರಂಥಗಳನ್ನು ರಚಿಸಿದ್ದಾರೆ. ಇವರು ಈ ಎರಡು ಗ್ರಂಥಗಳನ್ನು ರಚಿಸುವ ಮೂಲಕ ಜಗತ್ತಿನ ಶ್ರೇಷ್ಠ ಇತಿಹಾಸಕಾರರಲ್ಲಿ ತಾವು ಕೂಡ ಒಬ್ಬ ಶ್ರೇಷ್ಠ ಇತಿಹಾಸಕಾರರು ಎಂದು ಪರಿಗಣಿಸಲ್ಪಟ್ಟಿದ್ದಾರೆ. ಜವಾಹರ್ಲಾಲ್ ನೆಹರೂರವರ ಪ್ರಕಾರ ಇತಿಹಾಸವೆಂದರೆ ಮನುಷ್ಯನು ಅನಾಗರಿಕತೆಯಿಂದ ನಾಗರಿಕತೆ ಹಂತವನ್ನು ತಲುಪಿದ ಕಥೆಯೇ ಇತಿಹಾಸ ಎಂದು ಹೇಳುತ್ತಾರೆ. ಜವಾಹರ್ಲಾಲ್ ನೆಹರೂರವರ ಪ್ರಕಾರ ಮಾನವ ಅನಾಗರಿಕತೆ ಹಂತದಿಂದ ನಾಗರಿಕತೆ ಹಂತವನ್ನು ತಲುಪಿದ ಕಥೆಯನ್ನು ಇತಿಹಾಸ ಅಂದರೆ ಮನುಷ್ಯನ ಬದುಕು ತುಂಬಾ ಕಾಡು ಸ್ಥಿತಿಯಿಂದ, ಹೀನಾಯ ಸ್ಥಿತಿಯಿಂದ
ಆರಂಭವಾದದ್ದು ಇವತ್ತು ನಾಗರಿಕತೆಯ ಹಂತವನ್ನ, ನಗರದ ಹಂತವನ್ನು ತಲುಪಿದೆ. ಆ ಅರ್ಥದಲ್ಲಿ ಜವಾಹರ್ಲಾಲ್ ನೆಹರೂರವರ ಪ್ರಕಾರ ಇತಿಹಾಸವೆಂದರೆ ಮನುಷ್ಯನು ಅನಾಗರಿಕತೆಯಿಂದ ನಾಗರಿಕತೆಯ ಹಂತವನ್ನು ತಲುಪಿದ ಕಥೆಯೇ ಇತಿಹಾಸ ಎಂದು ಹೇಳುತ್ತಾರೆ. According to Jawaharlal Nehru define history as man's from barbarism to civilization is called history. ಇವರ ಪ್ರಕಾರ ಮನುಷ್ಯ ಅನಾಗರಿಕತೆಯ ಹಂತದಿಂದ ನಾಗರಿಕತೆಯ ಹಂತವನ್ನು ತಲುಪೋದಕ್ಕೋಸ್ಕರ ಸಾಕಷ್ಟು ಸಂಘರ್ಷಗಳನ್ನ ಮಾಡಿದ್ದಾನೆ. ಸಾಕಷ್ಟು ಸಾಮರಸ್ಯಗಳ ಮೂಲಕ ಈತ ಪರಿವರ್ತನೆ ಆಗುತ್ತಾ ಬಂದಿದ್ದಾನೆ. ಹೇಗೆ ಸಂಘರ್ಷಗಳ ಮೂಲಕ, ಸಾಮರಸ್ಯಗಳ ಮೂಲಕ ಈ ಮನುಷ್ಯ ಪರಿವರ್ತನೆ ಆಗುತ್ತಾ ಬಂದಿದ್ದಾನೆ ಎಂಬುದನ್ನ ತಮ್ಮ ವ್ಯಾಖ್ಯಾನದಲ್ಲಿ ಅವರು ವಿವರಿಸುತ್ತಾರೆ. ಇವರ ಪ್ರಕಾರ ಮನುಷ್ಯನು ಸ್ಥಿತ್ಯಂತರಗೊಂಡಂತಹ ಒಟ್ಟು ವಿವರವೇ ಇತಿಹಾಸವಾಗಿದೆ. ಹೀಗೆ ಜವಾಹರ್ಲಾಲ್ ನೆಹರೂರವರು ಇತಿಹಾಸಕ್ಕೆ ತಮ್ಮದೇ ಆದಂತಹ ರೀತಿಯಲ್ಲಿ ಅರ್ಥವಿವರಣೆ ನೀಡುತ್ತಾರೆ. ವಿದ್ಯಾರ್ಥಿಗಳಿಗೆ ಮತ್ತೊಮ್ಮೆ ಇತಿಹಾಸ ಎಂದರೇನು ಎಂಬುದಕ್ಕೆ ಪ್ರಮುಖವಾಗಿ ಈ ವರ್ಷ ಪಠ್ಯಪುಸ್ತಕದಲ್ಲಿ 6 ವ್ಯಾಖ್ಯಾನಗಳಿವೆ. ಅದರಲ್ಲಿ ಮೊದಲನೇದು ಹೆರೋಡೋಟಸ್. ಇವರು ರಚನೆ ಮಾಡಿರ್ತಕ್ಕಂತಹ ಪ್ರಮುಖವಾದಂತಹ ಗ್ರಂಥ ಪರ್ಷಿಯನ್ ವಾರ್ಸ್. ಇದರಲ್ಲಿ ಇವರು ಹೇಳುವಂತಹ ವ್ಯಾಖ್ಯಾನವೇನೆಂದರೆ, ಮುಂದಿನ ಪೀಳಿಗೆ ನೆನಪಿನಲ್ಲಿಟ್ಟುಕೊಳ್ಳಲು ಯೋಗ್ಯವಾದ ಮಹಾನ್ ವೀರರ ಮತ್ತು ಮಹತ್ವಪೂರ್ಣ ಘಟನೆಗಳ ದಾಖಲೆ ಇತಿಹಾಸ ಎಂದು ಹೇಳುತ್ತಾರೆ. ಹಾಗೆ ಸಂತ ಅಗಸ್ಟಿನ್ ರವರ ಪ್ರಕಾರ ಇತಿಹಾಸವೆಂದರೆ ಒಳ್ಳೆಯದು ಮತ್ತು ಕೆಟ್ಟದರ ನಡುವೆ ನಡೆಯುವ ಹೋರಾಟವೇ ಇತಿಹಾಸ ಎಂದು ಹೇಳುತ್ತಾರೆ. ಹಾಗೆ ಕಾರ್ಲ್ ಮಾರ್ಕ್ಸ್ ರವರ ಪ್ರಕಾರ ಉಳ್ಳವರು ಮತ್ತು ಇಲ್ಲದವರ ನಡುವೆ ಹೋರಾಟವೇ ಇತಿಹಾಸವೆಂದು ಹೇಳುತ್ತಾರೆ. ಹಾಗೆ JB ಬ್ಯೂರಿ ರವರ ಪ್ರಕಾರ ಇತಿಹಾಸ ಒಂದು ವಿಜ್ಞಾನ, ಹೆಚ್ಚು ಅಲ್ಲ ಕಡಿಮೆಯೇ ಅಲ್ಲ ಎಂದು ಹೇಳುತ್ತಾರೆ. ಹಾಗೆ ಆರ್ನಾಲ್ಡ್ ಟೈನಬಿ ಎಂಬ ಇತಿಹಾಸಕಾರರ ಪ್ರಕಾರ ನಾಗರಿಕತೆಗಳ ಏಳು ಬೀಳಿನ ಕಥೆಯೇ ಇತಿಹಾಸ ಎಂದು ಹೇಳುತ್ತಾರೆ. ಹಾಗೆ ಜವಾಹರ್ಲಾಲ್ ನೆಹರೂರವರ ಪ್ರಕಾರ ಮನುಷ್ಯನು ಅನಾಗರಿಕತೆಯಿಂದ ನಾಗರಿಕತೆ ಹಂತವನ್ನು ತಲುಪಿದ ಕಥೆಯೇ ಇತಿಹಾಸ ಎಂದು ಹೇಳುತ್ತಾರೆ. ಹೀಗೆ ಈ ವರ್ಷ ನಮ್ಮ ಜಗತ್ತಿನ ಇತಿಹಾಸದಲ್ಲಿ ಮೊದಲನೇ ಅಧ್ಯಾಯದಲ್ಲಿ ಇತಿಹಾಸ ಎಂದರೆ ಏನು ಎಂಬುದಕ್ಕೆ 6 ಜನ ಇತಿಹಾಸಕಾರರಿಂದ ಪ್ರಮುಖವಾದಂತಹ ವ್ಯಾಖ್ಯಾನಗಳನ್ನು ನಾವು ಇಟ್ಟುಕೊಂಡು ಇತಿಹಾಸದ ಅರ್ಥವಿವರಣೆಯನ್ನು ನಾವು ಗ್ರಹಿಸುತ್ತೇವೆ. ಈ 6 ಜನ ಇತಿಹಾಸಕಾರ ಅರ್ಥವಿವರಣೆಗಳಷ್ಟೇ ಇತಿಹಾಸದ ಅರ್ಥವೆಂದು ನಾವು ಗ್ರಹಿಸಬೇಕಾಗಿಲ್ಲ. ಬದಲಾಗಿ ಇತಿಹಾಸ ಎಂಬ ಪದಕ್ಕೆ 100 ಅರ್ಥವಿವರಣೆಗಳಿವೆ. ಅಂತಹ ಪ್ರಮುಖವಾದಂತಹ ಅರ್ಥವಿವರಣೆಗಳಲ್ಲಿ ಇನ್ನೊಂದು ಅರ್ಥವಿವರಣೆ ಎಂದರೆ EH ಕಾರ್ ಎಂಬ ಪ್ರಸಿದ್ಧ ಇತಿಹಾಸಕಾರರ ಪ್ರಕಾರ ಹಿಸ್ಟ್ರಿ ಇಸ್ ದ ಅನ್ಎಂಡಿಂಗ್ ಡೈಲಾಗ್ಯೂ ಬಿಟ್ವೀನ್ ದ ಪಾಸ್ಟ್ ಅಂಡ್ ಪ್ರೆಸೆಂಟ್ ಅಂತೇಳಿ ಅವ್ರು ಹೇಳ್ತಾರೆ. ಅವರು ಅಂದರೆ ಇತಿಹಾಸ ಅಂತಂದ್ರೆ ಏನು, EH ಕಾರ್ ಅವರ ಪ್ರಕಾರ ಅಂತಂದ್ರೆ ಮನುಷ್ಯ ಇವತ್ತು ವರ್ತಮಾನದಲ್ಲಿ ಬದುಕಿದ್ದಾನೆ ಎಂದರೆ, ಭವಿಷ್ಯದಲ್ಲಿ ಬದುಕುತ್ತಾನೆ ಎಂದರೆ ಅದಕ್ಕೆಲ್ಲ ಆಧಾರ ಭೂತಕಾಲ. ಆ ಅರ್ಥದಲ್ಲಿ ಭೂತಕಾಲ, ವರ್ತಮಾನ ಕಾಲ ಮತ್ತು ಭವಿಷ್ಯತ್ ಕಾಲಗಳ ನಡುವಿನ ಒಂದು ಕೊಂಡಿ, ಒಂದು ಸೇತುವೆ ಇದೆಯಲ್ಲ, ಅದೇ ಇತಿಹಾಸ. ಈ ಕೊಂಡಿ ಇಲ್ಲದೆ ಇದ್ರೆ ಮನುಷ್ಯನ ಬದುಕು ಅಸಾಧ್ಯ ಎಂದು ಹೇಳುತ್ತಾರೆ. ಹಾಗೆ ವೆಬ್ಸ್ಟರ್ ಡಿಕ್ಷನರಿಯ ಪ್ರಕಾರ, ವೆಬ್ಸ್ಟರ್ ನಿಘಂಟಿನ ಪ್ರಕಾರ ಇತಿಹಾಸ ಎಂದರೆ ಏನು ಎಂದರೆ, ಇತಿಹಾಸವೆಂದರೆ ಹಿಸ್ಟ್ರಿ ಇಸ್ ದ ರೆಕಾರ್ಡ್ ಆಫ್ ಪಾಸ್ಟ್ ಈವೆಂಟ್ಸ್ ಅಂಡ್ ಅಚೀವ್ಮೆಂಟ್ಸ್. ಗತಕಾಲದಲ್ಲಿ ನಡೆದ ಅಪೂರ್ವ ಘಟನೆಗಳ ದಾಖಲೆಯೇ ಇತಿಹಾಸ ಎಂದು ವೆಬ್ಸ್ಟರ್ ಡಿಕ್ಷನರಿಯಲ್ಲಿ ನಮಗೆ ವಿವರಣೆ ಸಿಗುತ್ತದೆ. ಹೀಗೆ ಇತಿಹಾಸ ಎಂಬ ಪದಕ್ಕೆ ನಾವು ವಿವಿಧ ರೀತಿಯಲ್ಲಿ ಅರ್ಥವಿವರಣೆಗಳನ್ನು ಕೊಡಬಹುದು. ಇತಿಹಾಸಕ್ಕೆ ಪ್ರಪಂಚದಲ್ಲಿ ಇಂಥದೇ ನಿರ್ದಿಷ್ಟವಾದಂತಹ ಅರ್ಥ ವಿವರಣೆ ಇದೆ ಎಂದು ನಾವು ಅರ್ಥೈಸುವುದು ಅಷ್ಟು ಸುಲಭವಲ್ಲ. ಏಕೆಂದರೆ ಇತಿಹಾಸ ಎಂಬ ವಸ್ತು ವಿಷಯವೇ ಅತ್ಯಂತ ವಿಸ್ತೃತವಾದಂತಹ ವಸ್ತು ವಿಚಾರವಾಗಿರೋದ್ರಿಂದ ಇತಿಹಾಸ ಎಂಬ ಪದವನ್ನು ನಾವು ಭಿನ್ನ ಭಿನ್ನವಾದಂತಹ ಹಿನ್ನೆಲೆಯಲ್ಲಿ, ವಿವಿಧ ಅರ್ಥಗಳಲ್ಲಿ, ವಿವಿಧ ದೃಷ್ಟಿಕೋನಗಳಲ್ಲಿ ನಾವು ಇನ್ನೂ ಬೇರೆ ಬೇರೆ ರೀತಿಗಳಲ್ಲಿ ಇದರ ಅರ್ಥ ವಿವರಣೆಯನ್ನು ನಾವು ಕೊಡಬಹುದು. ಆದರೆ ಈ ವರ್ಷ ಪ್ರಥಮ PUC ವಿದ್ಯಾರ್ಥಿಗಳಿಗೆ ಮೊದಲನೇ ಅಧ್ಯಾಯದಲ್ಲಿ ಮುಖ್ಯವಾಗಿ 6 ವ್ಯಾಖ್ಯಾನಗಳನ್ನು ನೀಡಲಾಗಿದೆ. ಇವುಗಳನ್ನು ಇತಿಹಾಸದ ವ್ಯಾಖ್ಯಾನಗಳೆಂದು ನಾವು ಕರೆಯುತ್ತೇವೆ. ವಿದ್ಯಾರ್ಥಿಗಳೇ, ಇತಿಹಾಸ ಎಂಬ ಪದದ 6 ವ್ಯಾಖ್ಯಾನಗಳನ್ನು ನಾವು ನೋಡಿದ್ದೇವೆ. ಒಬ್ಬೊಬ್ಬ ವಿದ್ವಾಂಸರು, ಒಬ್ಬೊಬ್ಬ ಇತಿಹಾಸಕಾರರು ತಮ್ಮದೇ ಆದಂತಹ ದೃಷ್ಟಿಕೋನದಲ್ಲಿ, ಹಿನ್ನೆಲೆಯಲ್ಲಿ ಇತಿಹಾಸ ಎಂಬ ಪದವನ್ನು ಅರ್ಥೈಸಿದ್ದಾರೆ. ಹೆರೋಡೋಟಸ್ ರವರು ಮಹಾನ್ ವ್ಯಕ್ತಿಗಳ ಮತ್ತು ಘಟನೆಗಳ ದಾಖಲೆ, ಮಹಾನ್ ವ್ಯಕ್ತಿಗಳು ಮತ್ತು ಘಟನೆಗಳು ಯೋಗ್ಯವಾದವುಗಳು, ಮುಂದಿನ ಪೀಳಿಗೆ ನೆನಪಿನಲ್ಲಿಟ್ಟುಕೊಳ್ಳಲು ಯೋಗ್ಯವಾದವುಗಳು, ಅವು ಇತಿಹಾಸದಲ್ಲಿವೆ ಎನ್ನುವ ಅರ್ಥದಲ್ಲಿ ವ್ಯಕ್ತಿಗಳ ಮತ್ತು ಘಟನೆಗಳ ಕೇಂದ್ರಿತವಾದಂತಹ ವ್ಯಾಖ್ಯಾನವನ್ನು ನೀಡಿದ್ದಾರೆ. ಇತಿಹಾಸದಲ್ಲಿ ಬರುವಂತಹ ವ್ಯಕ್ತಿಗಳು ನಿಸ್ವಾರ್ಥಿಗಳು, ದೇಶಭಕ್ತರು, ಮಹಾನ್ ವೀರರು. ಅವರ ತತ್ವಾದರ್ಶಗಳು ದಾಖಲೆಗೆ ಯೋಗ್ಯವಾದವು, ಸ್ಮರಿಸಿಕೊಳ್ಳಲು ಯೋಗ್ಯವಾದವು, ನೆನಪಿನಲ್ಲಿಟ್ಟುಕೊಳ್ಳಲು ಯೋಗ್ಯವಾದವು.
ಹಾಗೆ ಭೂಮಿ ಹುಟ್ಟಿದಾಗಿನಿಂದ ಇಲ್ಲಿಯವರೆಗೆ ಭೂಮಿಯ ಮೇಲೆ ಜಗತ್ತಿನಲ್ಲಿ ಅನೇಕ ಘಟನೆಗಳು ನಡೆದಿವೆ. ಆದರೆ ಆ ಘಟನೆಗಳಲ್ಲಿ ಭವಿಷ್ಯದ ಜನಾಂಗ ನೆನಪಿನಲ್ಲಿಟ್ಟುಕೊಳ್ಳಲು ಯೋಗ್ಯವಾದಂಥ ಘಟನೆಗಳಿವೆ ಇತಿಹಾಸದಲ್ಲಿ. ಹಾಗಾಗಿ ಮಹತ್ವಪೂರ್ಣ ಘಟನೆಗಳು, ನಿಸ್ವಾರ್ಥ ವ್ಯಕ್ತಿಗಳು, ಮಹಾನ್ ವ್ಯಕ್ತಿಗಳ ಜೀವನ ಚರಿತ್ರೆ ಇಲ್ಲಿದೆ ಎನ್ನುವ ಅರ್ಥದಲ್ಲಿ ಹೆರೋಡೋಟಸ್ರವರು ತಮ್ಮ ವ್ಯಾಖ್ಯೆಯನ್ನು ನೀಡಿದ್ದಾರೆ. ಹಾಗೆ ಸಂತ ಅಗಸ್ಟೀನ್ ರವರು, ಅವರು ಕ್ರೈಸ್ತ ಸಂತರು, ಅವರೊಬ್ಬರು ಪಾದ್ರಿ, ಅವರು ತಮ್ಮ ವ್ಯಾಖ್ಯಾನದಲ್ಲಿ ಇತಿಹಾಸವನ್ನು ಧಾರ್ಮಿಕ ಹಿನ್ನೆಲೆಯಲ್ಲಿ ಅರ್ಥೈಸಿದ್ದಾರೆ. ಇವರ ಪ್ರಕಾರ ಜಗತ್ತಿನಲ್ಲಿ ಎಲ್ಲ ಕಾಲದಲ್ಲೂ ಸರ್ವಕಾಲದಲ್ಲೂ ಧರ್ಮವೇ ಶ್ರೇಷ್ಠ, ಸತ್ಯವೇ ಶ್ರೇಷ್ಠ, ಸದ್ಗುಣವೇ ಶ್ರೇಷ್ಠ, ಒಳಿತೇ ಶಾಶ್ವತ, ಸತ್ಯಕ್ಕೆ ಜಯ, ಸತ್ಯಮೇವ ಜಯತೆ ಎನ್ನುವ ಅರ್ಥದಲ್ಲಿ, ಸತ್ಯಕ್ಕೆ ಜಯ ಎನ್ನುವ ಅರ್ಥದಲ್ಲಿ ಅವರು ಇತಿಹಾಸಕ್ಕೆ ವ್ಯಾಖ್ಯಾನವನ್ನು ನೀಡಿದ್ದಾರೆ. ಧರ್ಮಕ್ಕೆ ಜಯ ಎನ್ನುವ ಹಿನ್ನೆಲೆಯಲ್ಲಿ ಜಗತ್ತಿನ ಇತಿಹಾಸದ ಪುಟಗಳನ್ನು ನಾವು ತಿರುಗಿ ಹಾಕಿದಾಗ ನಿಸ್ವಾರ್ಥ ಮಹಾನ್ ವ್ಯಕ್ತಿಗಳ ವಿಚಾರಗಳು ಕಂಡುಬರ್ತವೆ, ಅಪೂರ್ವ ಘಟನೆಗಳು ಕಂಡುಬರ್ತವೆ, ಧರ್ಮಕ್ಕೆ ಗೌರವ ಇರೋದು ಕಂಡುಬರುತ್ತೆ, ಸತ್ಯಕ್ಕೆ ಗೌರವ ಸಂದಿರುವುದು ನಮಗೆ ಕಂಡುಬರುತ್ತೆ. ಅದೇ ರೀತಿಯಲ್ಲಿ ಕಾರ್ಲ್ ಮಾರ್ಕ್ಸ್ ರವರ ಪ್ರಕಾರ ಜಗತ್ತಿನಲ್ಲಿ ಅಸಮಾನತೆ ಎಂಬುದು ಶಾಶ್ವತವಾಗಿ ಸಾಧ್ಯವಿಲ್ಲ. ಸಮಾನತೆಗೋಸ್ಕರ ಎಲ್ಲ ವರ್ಗಗಳ ನಡುವೆ ಸಂಘರ್ಷ ಎಲ್ಲ ಕಾಲದಲ್ಲೂ ಇರುತ್ತದೆ, ಎಲ್ಲ ಕಾಲದಲ್ಲೂ ನಡೆಯುತ್ತದೆ. ಅದು ಬಹಳ ಮುಖ್ಯವಾಗಿ ಆರ್ಥಿಕ ಸಮಾನತೆಗೋಸ್ಕರ. ಆ ಹಿನ್ನೆಲೆಯಲ್ಲಿ ಅವರು ಆರ್ಥಿಕ ವ್ಯಾಖ್ಯಾನವನ್ನು ನೀಡಿದ್ದಾರೆ. ಉಳ್ಳವರು ಮತ್ತು ಇಲ್ಲದವರ ನಡುವೆ ಸರ್ವಕಾಲದಲ್ಲೂ ಸಂಪತ್ತಿನ ಸಮಾನತೆಗಾಗಿ, ಸಂಪತ್ತಿನ ಹಂಚಿಕೆಗಾಗಿ, ಸಂಪತ್ತಿನ ನ್ಯಾಯಕ್ಕಾಗಿ ವರ್ಗ ಸಂಘರ್ಷ ನಡೆಯುತ್ತದೆ ಎನ್ನುವ ಹಿನ್ನೆಲೆಯಲ್ಲಿ ಕಾರ್ಲ್ ಮಾರ್ಕ್ಸ್ ರವರು ಉಳ್ಳವರು ಮತ್ತು ಇಲ್ಲದವರ ನಡುವಿನ ಹೋರಾಟವೇ ಇತಿಹಾಸ ಎಂದು ಹೇಳಿದ್ದಾರೆ. ಜೆ.ಬಿ. ಬ್ಯೂರಿರವರ ಪ್ರಕಾರ ಇತಿಹಾಸ ಒಂದು ವಿಜ್ಞಾನ, ಅದು ಹೆಚ್ಚು ಅಲ್ಲ ಕಡಿಮೆಯೂ ಅಲ್ಲ. ಇವರು ವೈಜ್ಞಾನಿಕ ಹಿನ್ನೆಲೆಯ ವ್ಯಾಖ್ಯಾನವನ್ನು ನೀಡಿದ್ದಾರೆ. ಇತಿಹಾಸಕಾರನು ವಿಜ್ಞಾನಿಯಂತೆ ಚರಿತ್ರೆಯ ಆಕಾರಗಳನ್ನು, ದಾಖಲೆಗಳನ್ನು ಸಂಗ್ರಹಿಸುತ್ತಾನೆ. ಆದರೆ ವಿಜ್ಞಾನಿಗಳಿಗೆ ಪ್ರಯೋಗಶಾಲೆಗಳಿರುತ್ತವೆ. ವಿಜ್ಞಾನಿಗಳು ಪ್ರಯೋಗಶಾಲೆಯಲ್ಲಿ ಪ್ರಯೋಗಗಳನ್ನು ಮಾಡುತ್ತಾರೆ. ಅದೇ ರೀತಿ ಜೆ.ಬಿ. ಬ್ಯೂರಿಯವರ ಪ್ರಕಾರ ಇತಿಹಾಸಕ್ಕೆ ನಿರ್ದಿಷ್ಟವಾದಂತಹ ಪ್ರಯೋಗಶಾಲೆ ಇಲ್ಲವಾದರೂ ಈ ಜಗತ್ತೇ, ಈ ವಿಶ್ವವೇ ಒಂದು ಪ್ರಯೋಗಶಾಲೆಯಾಗಿದೆ. ಈ ಜಗತ್ತಿನ ಪ್ರಯೋಗಶಾಲೆಯಲ್ಲಿ ಮನುಷ್ಯನೇ ಅದರ ಸಂಶೋಧನೆ ವಸ್ತುವಾಗಿರುತ್ತಾನೆ ಎನ್ನುವ ಹಿನ್ನೆಲೆಯಲ್ಲಿ, ವೈಜ್ಞಾನಿಕ ಹಿನ್ನೆಲೆಯಲ್ಲಿ ಇತಿಹಾಸ ಒಂದು ವಿಜ್ಞಾನ, ಹೆಚ್ಚು ಅಲ್ಲ ಕಡಿಮೆಯೂ ಅಲ್ಲ. ಇತಿಹಾಸಕಾರನು ವಿಜ್ಞಾನಿಯಂತೆ ಸಂಶೋಧನೆ ಮಾಡುತ್ತಾನೆ, ಆಕರಗಳನ್ನು ನಿಷ್ಕರ್ಷೆ ಮಾಡುತ್ತಾನೆ, ವಸ್ತುನಿಷ್ಠವಾಗಿ ದಾಖಲಿಸುತ್ತಾನೆ. ಪ್ರಪಂಚವೇ ಒಂದು ಪ್ರಯೋಗಾಲಯ ಎನ್ನುವ ಅರ್ಥದಲ್ಲಿ ಅವರು ವ್ಯಾಖ್ಯಾನವನ್ನು ನೀಡುತ್ತಾರೆ. ಅದೇ ರೀತಿ ಆರ್ನಾಲ್ಡ್ ಟಾಯ್ನಬಿರವರು ತಮ್ಮ ಪ್ರಸಿದ್ಧ ಕೃತಿಯಲ್ಲಿ ಜಗತ್ತಿನಲ್ಲಿ ಸಂಸ್ಕೃತಿ ಮತ್ತು ನಾಗರಿಕತೆಗಳು ಹೇಗೆ ವಿವಿಧ ಕಾಲಗಳಲ್ಲಿ ಜ್ಞಾನ ಭಂಡಾರವಾಗುತ್ತಾ ಬೆಳೆದವು, ಅವುಗಳನ್ನು ಮನುಷ್ಯ ಹೇಗೆ ತನ್ನ ಬದುಕಿನ ಒಳಿತಿಗಾಗಿ ಬೆಳೆಸಿಕೊಂಡನು, ಹಾಗೆಯೇ ಹುಟ್ಟಿದಂತಹ ಸಂಸ್ಕೃತಿಗಳು, ಬೆಳೆದಂತಹ ನಾಗರಿಕತೆಗಳು ಅವೇ ಅಂತಿಮವಾಗಿ ಉಳಿಯಲಿಲ್ಲ. ಅವುಗಳ ಸ್ಥಾನದಲ್ಲಿ ಮತ್ತೊಂದು ಸಂಸ್ಕೃತಿ, ಮತ್ತೊಂದು ನಾಗರಿಕತೆಗಳು ಹುಟ್ಟಿಕೊಂಡವು, ಪರಿವರ್ತನೆಗೊಂಡವು, ಬದಲಾವಣೆ ಆದವು, ಹೊಸ ಹೊಸ ನಾಗರಿಕತೆಗಳು ಹುಟ್ಟಿಕೊಂಡವು ಎನ್ನುವಂಥ ಅರ್ಥದಲ್ಲಿ ನಾಗರಿಕತೆಗಳ ಹುಟ್ಟು, ಬೆಳವಣಿಗೆ, ಅವನತಿ ಇತಿಹಾಸ ಎಂದು ಹೇಳುತ್ತಾರೆ. ಪ್ರಪಂಚದ ಪ್ರಮುಖ ನಾಗರಿಕತೆಗಳಲ್ಲಿ ವಿಶೇಷವಾದಂಥ ವಿಚಾರಗಳು ಹುಟ್ಟಿವೆ, ಬೆಳೆದಿವೆ, ಇಂದಿಗೂ ಇವೆ, ಅವುಗಳು ಕೂಡ ಅವನತಿ ಹೊಂದಿವೆ ಎನ್ನುವ ಅರ್ಥದಲ್ಲಿ ಹೇಳಿದ್ದಾರೆ. ಹಾಗೆ ಜವಾಹರ್ಲಾಲ್ ನೆಹರೂರವರು ಮನುಷ್ಯ ಅನಾಗರಿಕತೆಯಿಂದ ನಾಗರಿಕತೆ ಹಂತಕ್ಕೆ ತಲುಪುವಲ್ಲಿ ಸಾಕಷ್ಟು ಶ್ರಮಪಟ್ಟನು, ಸಾಕಷ್ಟು ಹೋರಾಟವನ್ನು ನಡೆಸಿದನು, ಸಾಕಷ್ಟು ಸಂಘರ್ಷ ಮಾಡಿದನು. ನಿಸರ್ಗದೊಂದಿಗೆ, ತನ್ನ ಸಹವರ್ತಿಗಳೊಂದಿಗೆ ಸಂಘರ್ಷವನ್ನು ಮಾಡೋದ್ರ ಮೂಲಕ, ಕೆಲವೊಮ್ಮೆ ಸಾಮರಸ್ಯಗಳನ್ನು ಮಾಡೋದ್ರ ಮೂಲಕ ಈ ಅನಾಗರಿಕತೆಯ ಹಂತದಿಂದ
ಈ ಹಂತಕ್ಕೆ ತಲುಪಿದ್ದಾನೆ. ಈ ಹಂತಕ್ಕೆ ಆತ ತಲುಪುವಲ್ಲಿ ಆತ ಸುದೀರ್ಘವಾದಂತಹ ಒಂದು ಕಾಲವನ್ನೇ ತೆಗೆದುಕೊಂಡಿದ್ದಾನೆ ಎನ್ನುವ ಅರ್ಥದಲ್ಲಿ ಜವಾಹರ್ಲಾಲ್ ನೆಹರೂರವರು ಅನಾಗರಿಕತೆಯಿಂದ ನಾಗರಿಕತೆಯ ಹಂತಕ್ಕೆ ತಲುಪಿದ ಕಥೆಯೇ ಇತಿಹಾಸ ಎಂದು ಹೇಳುತ್ತಾರೆ. ಹೀಗೆ ವಿದ್ಯಾರ್ಥಿಗಳೇ, ಇತಿಹಾಸಕಾರರು ಇತಿಹಾಸ ಎಂಬ ಪದಕ್ಕೆ ತಮ್ಮದೇ ಆದಂಥ ರೀತಿಯಲ್ಲಿ ಒಂದೊಂದು ಅರ್ಥ ವಿವರಣೆಗಳನ್ನು ನೀಡಿದ್ದಾರೆ. ಒಟ್ಟಾರೆಯಾಗಿ ಸರ್ವಕಾಲದಲ್ಲೂ ಮನುಷ್ಯನ ಎಲ್ಲ ಕ್ಷೇತ್ರಗಳ ಬೆಳವಣಿಗೆಯನ್ನು, ಮನುಷ್ಯನ ಎಲ್ಲ ಕ್ಷೇತ್ರಗಳ ಸವಾಲುಗಳನ್ನು, ಮನುಷ್ಯನ ಎಲ್ಲ ಕ್ಷೇತ್ರಗಳ ಸಾಧನೆಗಳನ್ನು ನಾವು ಇತಿಹಾಸ ಎಂದು ನಾವು ಅರ್ಥೈಸಬಹುದು. ಹೀಗೆ ಇತಿಹಾಸ ಎಂಬ ಪದಕ್ಕೆ ನಾವು ನಿರ್ದಿಷ್ಟವಾಗಿ ಇಂಥದೇ ಅರ್ಥ ವಿವರಣೆ ಎಂದು ನಿರ್ದಿಷ್ಟವಾಗಿ ಸೂಚಿಸಲು ಸಾಧ್ಯವಿಲ್ಲ. ಇದು ತನ್ನದೇ ಆದಂಥ ವಿಶಾಲವಾದಂತಹ ಅರ್ಥ ವಿವರಣೆಗಳನ್ನು ಒಳಗೊಂಡಿದೆ. ಹೆರೋಡೋಟಸ್‌ರ ಪ್ರಕಾರ ವ್ಯಕ್ತಿ ಮತ್ತು ಘಟನೆಗಳಾದರೆ, ಸಂತ ಅಗಸ್ಟಿನ್ ಪ್ರಕಾರ ಧರ್ಮ ಶ್ರೇಷ್ಠ ಎನ್ನುವಂಥ ಅರ್ಥವಾದರೆ, ಕಾರ್ಲ್ ಮಾರ್ಕ್ಸ್ ರವರ ಪ್ರಕಾರ ಆರ್ಥಿಕ ಸಮಾನತೆ ಎನ್ನುವಂಥ ಅರ್ಥವಾದರೆ, ಜೆ.ಬಿ. ಬ್ಯೂರಿರವರ ಪ್ರಕಾರ ಇತಿಹಾಸಕಾರನು ವಿಜ್ಞಾನಿಯೇ, ಇತಿಹಾಸವು ವಿಜ್ಞಾನವೇ ಎನ್ನುವ ಅರ್ಥವಾದರೆ, ಆರ್ನಾಲ್ಡ್ ಟೈನಬೀರವರ ಪ್ರಕಾರ ಸಂಸ್ಕೃತಿ ಮತ್ತು ನಾಗರಿಕತೆಗಳ ಜ್ಞಾನ ಭಂಡಾರ, ಸಂಸ್ಕೃತಿ ಮತ್ತು ನಾಗರಿಕತೆಗಳ ಬೆಳವಣಿಗೆ, ಪರಿವರ್ತನೆ ಎನ್ನುವುದಾದರೆ, ಜವಾಹರ್ಲಾಲ್ ನೆಹರೂರವರ ಪ್ರಕಾರ ಮನುಷ್ಯ ನಿಸರ್ಗದೊಂದಿಗೆ ಹೋರಾಟ ಮಾಡುತ್ತಾ ಹೊಂದಿಕೊಳ್ಳುತ್ತಾ ಪರಿವರ್ತನೆ ಆದದ್ದು ಎನ್ನುವ ಅರ್ಥದಲ್ಲಿ ಇತಿಹಾಸವನ್ನು ಅವರು ತಮ್ಮ ತಮ್ಮ ದೃಷ್ಟಿಕೋನಗಳಲ್ಲಿ ವಿವರಿಸಿದ್ದಾರೆ. ಇವುಗಳು ಅವರವರ ವೈಯಕ್ತಿಕವಾದಂಥ ದೃಷ್ಟಿಕೋನಗಳಾಗಿವೆ. ಹಾಗಾಗಿ ಇತಿಹಾಸ ಎಂಬ ಪದವನ್ನು ನಾವು ಇನ್ನೂ ವಿಶಾಲವಾದಂತಹ ಅರ್ಥದಲ್ಲಿ ಅನೇಕ ರೀತಿಯಲ್ಲಿ ಅರ್ಥೈಸಬಹುದು, ವ್ಯಾಖ್ಯಾನಿಸಬಹುದು. ಏಕೆಂದರೆ ಇತಿಹಾಸ ಎಂಬ ವಸ್ತು ವಿಷಯವೇ ಅತ್ಯಂತ ವಿಶಾಲವಾದುದು, ಇದರ ವ್ಯಾಪ್ತಿಯೇ ಅತ್ಯಂತ ವಿಶಾಲವಾದದ್ದಾಗಿದೆ. ಭೂಮಿ ಹುಟ್ಟಿದಾಗಿನಿಂದ ಪ್ರಪಂಚದಲ್ಲಿ ಇತಿಹಾಸ ಪ್ರಾರಂಭವಾಗಿದೆ. ಈ ಭೂಮಿ ಇರುವವರೆಗೂ ಕೂಡ ಇತಿಹಾಸವಿರುವುದರಿಂದ ಇತಿಹಾಸವನ್ನು ಸಂಕುಚಿತವಾಗಿ ಒಂದೇ ಅರ್ಥದಲ್ಲಿ, ಒಂದೇ ಪದದಲ್ಲಿ, ಒಂದೇ ವಾಕ್ಯದಲ್ಲಿ ನಾವು ವ್ಯಾಖ್ಯಾನಿಸಲು, ಅರ್ಥೈಸಲು ಸಾಧ್ಯವಾಗುವುದಿಲ್ಲ. ಹಾಗಾಗಿ ವಿದ್ಯಾರ್ಥಿಗಳೇ, ಇತಿಹಾಸ ಎನ್ನುವಂಥ ಪದವನ್ನು ನಾವು ಒಂದು ಪದ ಅಥವಾ ಒಂದು ವಾಕ್ಯದಲ್ಲಿ ಅರ್ಥೈಸಲು ಸಾಧ್ಯವಾಗುವುದಿಲ್ಲ. ಇತಿಹಾಸವು ಈ ಭೂಮಿಯ ಉಗಮದೊಡನೆ ಪ್ರಾರಂಭವಾಗಿದೆ. ಈ ಭೂಮಿ ಇರುವವರೆಗೂ ಕೂಡ ಇತಿಹಾಸವು ಬೆಳೆಯುತ್ತಾ ಹೋಗುತ್ತದೆ, ಇತಿಹಾಸವು ದಾಖಲಾಗುತ್ತಾ ಹೋಗುತ್ತದೆ. ಈ ಪ್ರಪಂಚದಷ್ಟೇ ಇತಿಹಾಸದ ವ್ಯಾಪ್ತಿ, ವಿಸ್ತಾರತೆ ಇರುತ್ತದೆ. ಹಾಗಾಗಿ ಇತಿಹಾಸ ಎಂಬ ಪದವನ್ನು ನಾವು ನಿರ್ದಿಷ್ಟವಾದಂತಹ ಒಂದೇ ಪದದಲ್ಲಿ, ಒಂದೇ ವಾಕ್ಯದಲ್ಲಿ ನಾವು ಅರ್ಥೈಸಲು ಸಾಧ್ಯವಾಗುವುದಿಲ್ಲ. ವಿದ್ಯಾರ್ಥಿಗಳೇ, ಒಟ್ಟಾರೆ ಈ ಮೊದಲನೇ ಅವಧಿಯಲ್ಲಿ ಪೀಠಿಕೆ, ಇತಿಹಾಸ ಎಂಬ ಪದದ ಅರ್ಥ, ಇತಿಹಾಸ ಎಂಬ ಪದಕ್ಕೆ ವ್ಯಾಖ್ಯಾನಗಳು, ಮುಖ್ಯವಾಗಿ ನೀವು 6 ವ್ಯಾಖ್ಯಾನಗಳನ್ನು ನೀವು ನೋಡಿದ್ದೀರಿ, ನೀವು ಕಲಿತುಕೊಂಡಿದ್ದೀರಿ. ಈ ಮೊದಲನೇ ಅವಧಿಯ ವಿಚಾರಗಳು ನಿಮಗೆ ಮನಮುಟ್ಟಿದೆ ಎಂದು ನಾನಾದರೂ ಭಾವಿಸುತ್ತಾ, ಮುಂದಿನ ಅವಧಿಯಲ್ಲಿ ನಾನು ನಿಮಗೆ ಇತಿಹಾಸವನ್ನು ಅಧ್ಯಯನ ಮಾಡೋದ್ರಿಂದ ಆಗುವ ಪ್ರಯೋಜನಗಳನ್ನು ತಿಳಿಸಿಕೊಡುತ್ತೇನೆ. ಧನ್ಯವಾದಗಳು.